हरि ओम हरि ओम। जननीं शारदां देवीं रामकृष्णं जगद्गुरुं पादपद्मे तयोर्श्रुत्वा प्रणमामिर्मुहुर्मुहुः। रत्नाकराधौतपदां हिमालय किरीटिनीं ब्रह्मराजश्रीरत्नाढ्यां ವಂದೇ ಭಾರತ ಮಾತರಂ। ಕ್ಷೇತ್ರದ ಗ್ರಾಮ ದೇವತೆ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಬೇಡ್ತಾ, ಕ್ಷೇತ್ರದ ಎಲ್ಲ ದೇವದೇವರುಗಳ ಗುರುವರೇಣ್ಯರ ಶ್ರೀ ಸತ್ಯನಾರಾಯಣ ದೇವರ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಕೋರ್ತಾ, ವ್ಯಾಸಪೀಠದ ಮೇಲೆ ಆಸನರಾಗಿರುವಂಥ ಎಲ್ಲ ವಿದ್ವತ್ ಗಣ್ಯರಿಗೆ, ನೆರೆದಿರುವಂಥ ಎಲ್ಲ ನನ್ನ ನೆಚ್ಚಿನ ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿಣಿಯರಿಗೆ, ಅಕ್ಕ ಅಣ್ಣಂದಿರಿಗೆ ಹಾಗೂ ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡ್ತಾ ಇರುವಂಥ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಹಿರಿಯರ ಪಾದಗಳಿಗೆ ನಾನು ಹಣೆ ಹೆಚ್ಚಿ ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಕಾರ್ಯಕ್ರಮಕ್ಕೆ ಬಂದಾಗ ಬಹಳ ಸಂತೋಷ ಆಯಿತು. ನಿರಂತರವಾಗಿ ಹಿಂದೂ ಸಂಗಮ ಕಾರ್ಯಕ್ರಮವನ್ನು ದೇಶದ ಮೂಲೆ ಮೂಲೆಗಳಲ್ಲಿ ಸಂಘ ನಡೆಸ್ತಾ ಬರ್ತಿದ್ದೆ, ಸಂಘದ ಕಾರ್ಯಕರ್ತರು ಮಾಡ್ತಾ ಬರ್ತಿದ್ದೀವಿ. ಲಕ್ಷಾಂತರ ಕಾರ್ಯಕ್ರಮಗಳು ಆಯೋಜನೆಗಳಾಗ್ತಿದ್ದಾವೆ. ಹಳ್ಳಿಗಳಲ್ಲೂ ರಾಮರಿಗೆ ಜಯಘೋಷಗಳು ಕೇಳಿ ಬರ್ತಿದ್ದಾವೆ, ಸಂಕೀರ್ತನ ಯಾತ್ರೆಗಳು ನಡೀತಿದ್ದಾವೆ, ಭಜನೆಗಳು, ಕುಣಿತ ಭಜನೆಗಳು ಸಾಗಿ ಬರ್ತಿದ್ದಾವೆ. ನಾವೆಲ್ಲ ಇದನ್ನು ನೋಡಿದಾಗ ಬಹಳ ಸಂಭ್ರಮಿಸ್ತೀವಿ, ಬಹಳ ಆನಂದ ಅಂತ ಅನಿಸುತ್ತೆ. ಆದರೆ ಇವತ್ತಿಗೂ ಭಾರತದ ಹಳ್ಳಿಗಳಲ್ಲೂ ಮೂಲೆ ಮೂಲೆಗಳಲ್ಲೂ ರಾಮರಿಗೆ ಜಯಘೋಷಗಳು ಕೇಳಿ ಬರ್ತಾವೆ, ಹರುಮರ ಜಯಘೋಷಗಳು ಕೇಳಿ ಬರ್ತಾವೆ. ನಮ್ಮ ತಾಯಂದ್ರು ಇವತ್ತಿಗೂ ಮಕ್ಕಳು ಎಷ್ಟು ಸುಂದರವಾಗಿ ರಾಮರಂತೆ ಮಕ್ಕಳನ್ನು ತಯಾರು ಮಾಡಿ ಬಂದಿದ್ದಾರೆ, ಸೀತಾಮಾತೆಯಂತೆ ತಯಾರು ಮಾಡಿ ಬಂದಿದ್ದಾರೆ. ಹನುಮ, ಅಕ್ಕ ಮಹಾದೇವಿ, ಕಿತ್ತೂರ ಚೆನ್ನಮ್ಮ ಎಲ್ಲರ ಆಗಮನವೂ ನಮ್ಮ ಕಾರ್ಯಕ್ರಮಕ್ಕೆ ಆಗಿದೆ. ಇಷ್ಟು ಸಂಭ್ರಮ ನಮ್ಮ ದೇಶದಲ್ಲಿ ನಡೀತಿದ್ದಾವೆ, ನಮ್ಮ ಹಳ್ಳಿಗಳು ನಡೀತಿದ್ದಾವೆ ಅಂದ್ರೆ ಇದು ಯಾವುದು ಸಾಮಾನ್ಯವಾದ ವಿಚಾರ ಅಲ್ಲ. ಕಾರಣ, ಒಂದು ಕಾಲದಲ್ಲಿ ನಮ್ಮ ಇದೇ ಸಂಸ್ಕೃತಿಯನ್ನು ನಾಶ ಮಾಡಬೇಕು, ನಮ್ಮ ಮಠ ಮಂದಿರಗಳನ್ನು ಮಣ್ಣಲ್ಲಿ ಮಣ್ಣಾಗಿಸಬೇಕು, ನಮ್ಮ ಸನಾತನ ಸಂತ ಪರಂಪರೆಯನ್ನು ನಾಶ ಮಾಡಬೇಕಂತ ನಮ್ಮ ಮೇಲಾದ ದಾಳಿ ಒಂದು ಎರಡಲ್ಲ, 1,000ಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಮೇಲೆ ದಾಳಿಯಾಗಿದೆ. ಇಷ್ಟು ವರ್ಷ ದಾಳಿ ಏನು ಮಹಾ ಅಂತ ನಾವು ಅಂದುಕೊಂಡ್ರೆ, ಯಾವತ್ತಾದ್ರೂ ಇತಿಹಾಸದ ಪುಟಗಳನ್ನು ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಇದೇ ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂತ 35 ಜನಾಂಗಗಳಿದ್ವಲ್ಲ, ಎಲ್ಲೋದ್ವು ಆ ಪ್ರಾಚೀನ ಜನಾಂಗಗಳು? ಎಲ್ಲೋಯ್ತು ಜಗತ್ತಿನ ಮುಂದೆ ಪಿರಮಿಡ್ಗಳನ್ನು ಕಟ್ಟಿ ಮೆರೆದಂತ ಈಜಿಪ್ಷಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತನ್ನ ಆಳಲಿಕ್ಕೆ ಬಂದಂತ ಗ್ರೀಕ್ ಜನಾಂಗ? ಎಲ್ಲೋಯ್ತು ಜಗತ್ತಿಗೆ ಭಾಷಾ ಶಾಸ್ತ್ರ ಪರಿಚಯಿಸಿಕೊಟ್ಟಂತ ಪರ್ಷಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತಿನ ಮುಂದೆ ಪಿಚ್ಚುಗತ್ತಿ ಹಿಡಿದು ನಿಂತಂತ ರೋಮನರ ಜನಾಂಗ? ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂತ 35ಕ್ಕೂ ಹೆಚ್ಚು ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದ್ದಾವೆ. ನಮ್ಮ ಕಣ್ಣು ಮುಂದೆ ಕಣ್ತರದಂತ 106 ಮತಪಂಥಗಳು ಕಣ್ಮರಿಯಾಗಿ ಹೋಗಿದ್ದಾವೆ. ಯಾಕೆ? ಒಂದೇ ಒಂದು ಕಾರಣ, ತಮ್ಮ ಮೇಲಾದಂತ 10, 20, 40, 50 ವರ್ಷಗಳ ಕಾಲದ ಒಂದೇ ಒಂದು ಪರಕೀಯ ಜನಾಂಗದ ದಾಳಿಯನ್ನು ತಡೆಯುವಷ್ಟು ಸಾಮರ್ಥ್ಯ ಇಲ್ಲದೆ ಆ ಪ್ರಾಚೀನ ಅಂತ ಕರೆಸ್ಕೊಂಡಂತ ಜನಾಂಗಗಳೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಇತಿಹಾಸದ ಪುಟಗಳಿಂದ ಅಳಿಸಿ ಹೋದ್ವು. ಆದ್ರೆ ನಮ್ಮ ಸನಾತನ ಹಿಂದೂ ಧರ್ಮದ ಮೇಲೆ 10, 20, 40, 50 ವರ್ಷಗಳ ಕಾಲ ಅಲ್ಲ, ಚರಿತ್ರೆ ಸಾಕ್ಷಿಯಾಗಿ ನಿಂತಿದೆ. 1,372ಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಮೇಲೆ ದಾಳಿ ಆಯಿತು. ಇಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದವರು ಒಂದೆರಡು ಜನಾಂಗದವರ, ಒಂದೆರಡು ಪರಕೀಯ ದೇಶದವರ. 1,000ಕ್ಕೂ ಹೆಚ್ಚು ವರ್ಷ ಮೊಘಲರು ಬಂದ್ರು, ಅರಬ್ಬರು ಬಂದ್ರು, ಅಫ್ಘಾನರು ಬಂದ್ರು, ಪೋರ್ಚುಗೀಸರು ಬಂದ್ರು, ಡಚ್ಚರು ಬಂದ್ರು, ಫ್ರೆಂಚರು ಬಂದ್ರು, ಇಂಗ್ಲಿಷರು ಬಂದ್ರು, ಶಕರು ಬಂದ್ರು, ಹೂಣರು ಬಂದ್ರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಸನಾತನ ಹಿಂದೂ ಧರ್ಮವಾಗಿ ಜೀವಂತವಾಗಿದೆ. ಜಗತ್ತಿನಲ್ಲಿ 100 ಕೋಟಿ ಹಿಂದೂಗಳು, ಜಗತ್ತಿನಾದ್ಯಂತ 100 ಕೋಟಿ ಹಿಂದೂಗಳು ಮನೆಗಳಲ್ಲಿ ಧರ್ಮಾಚರಣೆ ಮಾಡ್ತೀವಿ. ಯಾರ ಕಾರಣದಿಂದ? ನಮ್ಮ ಪೂರ್ವಿಕರು ಪಟ್ಟಂತ ಶ್ರಮ, ಅವರು ನೀಡಿದಂತ ಸೇವೆ ಯಾವ ರೀತಿ ಮುಡಿಪಾಗಿ ಹೋಗಿದ್ದಾರೆ ಧರ್ಮಕ್ಕೋಸ್ಕರ, ಸನಾತನ ಧರ್ಮ ರಕ್ಷಣೆಗೆ ಅಂತ ಸಾವಿರಾರು ವರ್ಷಗಳ, ಶತಮಾನಗಳ ಸಂಘರ್ಷಗಳ ನಂತರ ಉಳ್ಕೊಂಡು ಬಂದಿರುವಂತ ಸನಾತನ ಧರ್ಮ ಇವತ್ತು ನಮ್ಮ ಕೈಗೆ ಸೇರಿದೆ. ನಮ್ಮ ಕೈಗೆ ಸೇರಿರುವಂತ ಈ ಧರ್ಮ ಉಳಿಸಿ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಿ ಹೋಗುವಂತ ಕೆಲಸ ನಮ್ಮಿಂದ ಸಾಗಬೇಕಾಗಿದೆ. ಆದ್ರೆ ಆ ಕೆಲಸ ಯಾವ ರೀತಿ ಸಾಕಾರಗೊಳ್ಳುತ್ತೆ? ಧರ್ಮ ರಕ್ಷಣೆ ಹೇಗೆ ಸಾಧ್ಯವಾಗುತ್ತೆ? ಇವತ್ತು ಮೂಡಿದಿರುವ ಪ್ರಶ್ನೆಗೆ ಉತ್ತರವನ್ನ ಯುಗಗಳ ಹಿಂದೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಅರ್ಜುನ ಮೂಲಕ ಜಗತ್ತಿಗೆ ಮಾರ್ಗದರ್ಶನ ಕೊಡ್ತಾರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನುಜಾಮ್ಯಹಂ ಪರಿತ್ರಾಣಾಯ ಸಾಧುನ ವಿನಾಶ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯುಗಕ್ಕೂ ಧರ್ಮ ರಕ್ಷಣೆಗೆ ನಾನೇ ಅವತರಿಸಿ ಬರ್ತೀನಿ. ಆದ್ರೆ ಕಲಿಯುಗದಲ್ಲಿ ಧರ್ಮ ರಕ್ಷಣೆಗೆ ಯಾವ ಅವತಾರ? ಕೃಷ್ಣ ಪರಮಾತ್ಮ ಹೇಳ್ತಾರೆ, ಕಲಿಯುಗದ ಅಂತ್ಯದಲ್ಲಿ ಕಲ್ಕಿ ಅವತಾರ. ಆದ್ರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದೊಳಗೆ ದೇಶ ಧರ್ಮ ರಕ್ಷಣೆಗಿರೋದು ಒಂದೇ ಒಂದು ಅವತಾರ, ಅದು ಸಂಘೇ ಶಕ್ತಿ ಕಲಿಯುಗೆ. ಸಂಘಟಿತ ಬಲದಿಂದ ಮಾತ್ರ ಕಲಿಯುಗದಲ್ಲಿ ಧರ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ. ಆದ್ರಿಂದ ಸಂಘಟಿತರಾಗಿ ಬನ್ನಿ ಹಿಂದೂ ಸಮಾಜ. ಆದ್ರೆ ನಮ್ಮ ದೌರ್ಭಾಗ್ಯ, ಹೇಳ್ಕೊಳ್ಳಿಕ್ಕಿದ್ದೀವಿ,
ಜಗತ್ನಲ್ಲಿ 100 ಕೋಟಿ ಹಿಂದೂಗಳ ಜನಸಂಖ್ಯೆ. ಆದರೆ ಒಬ್ಬ ಹಿಂದುವಿನ ಮುಂದೆ ನಿಂತಿವತ್ತು ನೀನು ಯಾರಪ್ಪ, ನೀನು ಯಾವ ಸಮಾಜಕ್ಕೆ ಸೇರಿದವನು, ನಿನ್ನ ಪರಿಚಯ ಏನು ಅಂತ ಕೇಳಿದ್ರೆ ಹಿಂದುವಿನ ಬಾಯಿನಲ್ಲಿ ಧರ್ಮದ ಹೆಸರು ಬರೋಕ್ ಮುಂಚೆ ಜಾತಿ ಹೆಸರು ಬಂದಿರುತ್ತೆ. ಒಬ್ಬ ಹಿಂದೋಗೋಕ್ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣ ಆಗ್ತಾರೆ, ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಕುರುಬರಾಗ್ತಾರೆ, ಒಬ್ಬ ಹಿಂದೂ ಗೌಡ್ರಾಗ್ತಾರೆ, ಒಬ್ಬ ಹಿಂದೂ ನಾಯಕ್, ಒಬ್ಬ ಹಿಂದೂ SC, ಒಬ್ಬ ಹಿಂದೂ ST, ಒಬ್ಬ ಹಿಂದೂ ಶೆಟ್ಟಿ, ಒಬ್ಬ ಹಿಂದೂ ಪೂಜಾರ್, ಒಬ್ಬ ಹಿಂದೂ ಮರಾಠ, ಒಬ್ಬ ಹಿಂದೂ ರಾಜ್ಪೂತ್, ಒಬ್ಬ ಹಿಂದೂ ಬೊಮ್ಮನ್, ಒಬ್ಬ ಹಿಂದೂ ಬಲಿಯ. ಹಿಂದೂ ಆಗೋದು ಯಾವಾಗ? ನಾವು ಹಿಂದೂಗಳ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜಾತಿ ಯಾವುದೇ ಇರಲಿ, ಆ ಜಾತಿಗಳ ಮೇಲೆ ನಾವಿಟ್ಟಿರುವಂತ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರ್ಲಿ, ನಮ್ಮ ಜಾತಿ ನಮ್ಮ ಮನೆಯ ದೇವ್ರ ಕೋಣೆ ಒಳಗೆ ಸೀಮಿತವಾಗಿರಬೇಕು. ನಮ್ಮ ರಾಜಕೀಯ ಆಸಕ್ತಿ ಯಾವುದೇ ಇರಲಿ, ನೀವ್ ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದ್ರೆ ಕೆಲಸ ಮಾಡ್ಕೊಳ್ಳಿ, ನೀವು ಯಾವ ರಾಜಕೀಯ ಪಕ್ಷದ ಕಾರ್ಯಕರ್ತ ಅಂತ ಬೇಕಾದ್ರೆ ಹೇಳ್ಕೊಂಡು ತಿರುಗಾಡಿ, ಆದ್ರೆ ನಮ್ಮ ರಾಜಕೀಯ ಆಸಕ್ತಿ ನಮ್ಮ ಮನೆ ಬಾಗಿಲಿನ ಒಳಗೆ ಸೀಮಿತವಾಗಿರಬೇಕು. ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವ್ರ ಕೋಣೆ ದಾಟಿ ಮನೆ ವಸ್ತು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ಕುಲ, ಗೋತ್ರ, ರಾಜಕೀಯ ಆಸಕ್ತಿ, ತತ್ವ, ಸಿದ್ಧಾಂತ ಎಲ್ಲವನ್ನ ಮರೆತು ಹೆಗಲ ಮೇಲೊಂದು ಕೇಸರಿ ಶಾಲು, ಹಣೆ ಮೇಲೆ ಕೇಸರಿ ತಿಲಕ ಇಟ್ಟುಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆಯಲ್ಲಿ ಮನೆ ಬಿಟ್ಟಾಗ ಮಾತ್ರ ನಮ್ಮ ಸನಾತನ ಹಿಂದೂ ಧರ್ಮ ರಕ್ಷಣೆ. ಹಿಂದೂಗಳಲ್ಲಿ ಬರಬೇಕಾಗಿರುವಂತ ಸಂಘಟಿತ ಬಲ ಇದು. ಒಮ್ಮೆ ಈ ಹಿಂದೂ ಸಮಾಜದಲ್ಲಿ ಸಂಘಟಿತ ಬಲ ಬಂತು, ಜಗತ್ತಲ್ಲಿ ಎಂತೆಂಥ ಬದಲಾವಣೆಗಳನ್ನು ತರಬಹುದು ನಾವು. ಬಹಳ ಹಿಂದೆ ಬೇಕಾಗಿಲ್ಲ, ಕೆಲವು ದಶಕಗಳ ಹಿಂದೆ ಸ್ವರ್ಗೀಯ ಪೂಜ್ಯನ ಅಶೋಕ್ ಸಿಂಗ್ ಗಾಜಿ ಅವರು ನಿಂತು ಇದೇ ನೆಲದಿಂದ ಇಡೀ ಹಿಂದೂ ಸಮಾಜಕ್ಕೊಂದು ಕರೆಯನ್ನ ಕೊಟ್ಟಿದ್ರು. रोम रोम में रमे हुए राम के लिए आओ कार सेवको, बनो कार सेवको, गाओ कार सेवको, मिटो कार सेवको, अगर समय पड़े तो अयोध्या में बहती सरयू नदी को अपने लहू से लाल करना पड़े तो डरो ना कार सेवको. ರೋಮದಲ್ಲಿ ರಮಿಸಿರುವಂತ ರಾಮರಿಗೋಸ್ಕರ ಬನ್ನಿ ಕಾರ ಸೇವಕರಾಗಿ ಹಿಂದೂಗಳೇ. ಸಮಯ ಬಂದ್ರೆ ಅಯೋಧ್ಯೆಯಲ್ಲಿ ಹರಿತಿರುವಂತ ಸರಿಯು ನದಿಯನ್ನ ನಿಮ್ಮ ರಕ್ತದ ಕಣಗಳಿಂದ ಕೆಂಪಾಗಿಸುವ ಸಂದರ್ಭ ಬಂದ್ರು ಹಿಂಜರಿದಿರಿ ಕಾರ ಸೇವಕರೇ. ಒಂದು ಅಶೋಕ್ ಸಿಂಗಾಜಿ ಅವರ ಕರೆಗೆ ಹೋಗೊಟ್ಟು ನಿಮ್ಮ ಹಿರಿಯರು ಲಕ್ಷ ಸಂಖ್ಯೆಯ ಸಂಘಟಿತರಾಗಿ ಬಂದ್ರಲ್ಲ. ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಜಾತಿ, ಮತ, ಪಂಥ, ರಾಜಕೀಯ ಆಸಕ್ತಿಗಳ ಎಲ್ಲ ಭೇದಗಳನ್ನು ತೊರೆದು ಹಿಂದೂ ಧರ್ಮ ಅನ್ನೋ ಏಕಛತ್ರಾಚಾರ್ಯರಿಗೆ ಬಂದು ಶ್ರೀರಾಮರಿಗೋಸ್ಕರ ಅಂತ ಏಕಕಂಠ ಸ್ವರೂಪವಾಗಿ ರಾಮರಿಗೆ ಜಯಘೋಷಗಳನ್ನು ಹಾಕ್ತಾ ರಾಮಲಲ್ಲಾ ಮಾಂಗೆ ಮಂದಿರ್ ವಹಿ ಬನಾಯಂಗೆ, ಬಚ್ಚಾ ಬಚ್ಚಾ ರಾಮಕ ಜನ್ಮ ಭೂಮಿಗೆ ಕಾಮಕ ಅಂತ ಶ್ರೀರಾಮಚಂದ್ರಿಗೆ ಜಯಘೋಷಗಳನ್ನು ಹಾಕ್ತಾ ರಾಮರ ಕಾರ್ಯಸೇವೆಗೆ ಸಿದ್ಧರಾಗಿ ಬಂದಲ್ಲ. ಬಹಳಷ್ಟು ಜನ ತಾಯಂದ್ರು ಸೇರಿದ್ದಾರೆ, ಸಾವಿರಾರು ಸಂಖ್ಯೆಯಲ್ಲಿ. ತಾಯಂದ್ರು ನೆನ್ಪಿಟ್ಕೊಳ್ಬೇಕು, ರಾಮ ಮಂದಿರದ ಕಾರ್ಯಸೇವೆ ಸಾಕಾರಗೊಂಡಿತ್ತು ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ನಮ್ಮ ತಾಯಂದ್ರು. ಕಾರಣ ಅಯೋಧ್ಯೆ ರಾಮ ಜನ್ಮಭೂಮಿನಲ್ಲಿ ಕಾರ್ಯಸೇವೆಗೆ ಅಂತ ನಿಂತಿದ್ದಂತ 3.5 ಲಕ್ಷ ಜನ ಕಾರ್ಯಸೇವಕರಲ್ಲಿ 36,000 ಜನ ತಾಯಂದ್ರು ಹೆಣ್ಣು ಮಕ್ಕಳು ಮುಂದೆ ನಿಂತು ರಾಮರಿಗೋಸ್ಕರ ಶ್ರಮಿಸಿದ್ದಾರೆ. ಮುಂದೆ ಮಾತಾ ಉಮಾ ಭಾರತಿ, ಕಾವಿ ತೊಟ್ಟ ಮಾತಾ ರಿತಂಬರಿ, ಜೊತೆಗೆ 36,000 ಜನ ತಾಯಂದ್ರು ಕೈ ಹಿಡಿದು ಮಾನವ ಸರಪಳಿಗಳನ್ನ ಮಾಡಿ ರಾಮರಿಗೆ ಜಯಘೋಷಗಳನ್ನು ಹಾಡ್ತಾ, ಗಾನಗಳನ್ನು ಹಾಡ್ತಾ, ನಾಮ ಸಂಕೀರ್ತನೆಗಳನ್ನ ಮಾಡ್ತಾ, ಕಂಕರ್ ಕಂಕರ್ ಶಂಕರ್ ಜಿಸ್ಕಾ ಪ್ರಾಣ ಪ್ರಾಣ में गीता है, जीवन की धड़कन रामायण पग पग पर बनी पुनीता है, यदि राम नहीं है तो श्वासों में जीवन का गट रीता है, नर ना हर्षि पुरुषोत्तम का हम मंदिर भव्य बनाएंगे, सौगंध राम की खाते हम मंदिर वही बनाएंगे ಅಂತ ನಮ್ಮ ತಾಯಂದ್ರು ಹಾಡ್ತಾ ಭಜನೆಗಳ ಮೂಲಕ ಕಾರ್ಯಸೇವೆ ಸಲ್ಲಿಸಿದ್ರಲ್ಲ. ಆ 36,000 ಜನ ತಾಯಂದಿರ ರಾಮ ಭಕ್ತಿ, 3.5 ಲಕ್ಷ ಜನ ಹಿಂದೂ ಕಾರ್ಯಸೇವಕರ ಹನುಮ ಶಕ್ತಿ ಪರಿಣಾಮ 500 ವರ್ಷಗಳ ಹೋರಾಟದ ನಂತರ, 78ಕ್ಕೂ ಹೆಚ್ಚು ಮಹಾಕದನಗಳ ನಂತರ, 3.5 ಲಕ್ಷ ಜನ ಹಿಂದೂ ಕಾರ್ಯಸೇವಕರ ಬಲಿದಾನಗಳ ನಂತರ ಇಂದು ನನಸಾಗಿರುವಂತ ಶತಮಾನಗಳ ಕನಸು ನಮ್ಮ ಅಯೋಧ್ಯೆಯ ರಾಮಲಲ್ಲಾರ ರಾಮ ಮಂದಿರ ಇವತ್ತು ಅಖಂಡ ರಾಮ ಮಂದಿರದ ಮೇಲೆ ಧರ್ಮಧ್ವಜ ಹಾರಾಡ್ತಿರೋದನ್ನ ಕಣ್ತುಂಬಿಸಿಕೊಳ್ಳೋ ಕಾಲಘಟ್ಟ ನಮ್ಮ ತಲೆಮಾರು ಬದುಕ್ತಿದೆ. 500 ವರ್ಷಗಳ ಹಿಂದೆ ರಾಮ ಮಂದಿರದ ಕಟ್ಟಡವನ್ನ ಮಣ್ಣಲ್ಲಿ ಮಣ್ಣಾಗಿಸುವಂತ ಪ್ರಯತ್ನಗಳನ್ನ ದುಷ್ಕರ್ಮಿಗಳು ಮಾಡಿದಾಗ ಅವರಲ್ಲಿ ಯಾರೊಬ್ಬರು ಕೂಡ ಕನಸನ್ನು ಕಂಡಿರ್ಲಿಕ್ಕಿಲ್ಲ. 500 ವರ್ಷಗಳ ನಂತರ ಇದೇ ಮಣ್ಣಿನಲ್ಲಿ, ಇದೇ ದೇಶದಲ್ಲಿ ಮತ್ತೊಂದು ಶಕ್ತಿ ಇದ್ದು ಬರುತ್ತೆ. ಆ ಶಕ್ತಿಯ ಸ್ವರೂಪರಾಗಿ ಹಿಂದೂಗಳು ಜಾಗೃತರಾಗಿ 500 ವರ್ಷಗಳ ನಂತರ ಅದೇ ಜಾಗದಲ್ಲಿ ರಾಮ ಮಂದಿರದ ಕಟ್ಟಡವನ್ನು ಪುನಃ ಪ್ರತಿಷ್ಠಾಪನೆ ಮಾಡ್ತಾರೆ. ಯಾರು ಕನಸನ್ನು ಕಂಡಿರ್ಲಿಕ್ಕಿಲ್ಲ, ಆದ್ರೆ ಅದನ್ನು ನಾವು ಸಾಕಾರಗೊಳಿಸಿದ್ದೀವಿ. ನಮ್ಮ ಪೀಳಿಗೆ ಅದನ್ನು ಸಾಕಾರಗೊಳಿಸಿದೆ. ಯಾರ ಕಾರಣದಿಂದ? ನಮ್ಮ ಹಿರಿಯರು ಪಟ್ಟಂತ ಶ್ರಮ. ನನ್ನ ಸೌಭಾಗ್ಯ, ನನ್ನ ಕಾರ್ಯಕ್ರಮ ಬರುವಂತ ಸಂದರ್ಭದಲ್ಲಿ ಹಿರಿಯರು ತಮ್ಮ ಪರಿಚಯನ ಮಾಡ್ಕೊಡ್ಬೇಕಾದ್ರೆ ಹೇಳ್ತಿದ್ರು, ನಾನು ರಾಮ ಮಂದಿರದ ಕಾರ್ಯಸೇವೆಯಲ್ಲಿ ಭಾಗವಹಿಸಿದ್ದೆ, ನನ್ನ ಸ್ನೇಹಿತರು ಸಹಪಾಠಿಗಳು ನಾವೆಲ್ಲರೂ ಕಾರ್ಯಸೇವೆಯಲ್ಲಿ ಭಾಗವಹಿಸಿದ್ರಿ, ನಮಗೆ ಎಷ್ಟೋ ಜನ 15 ದಿನಗಳ ಕಾಲ ಅಯೋಧ್ಯೆಯಲ್ಲಿ ನಿಂತು ರಾಮ ಜನ್ಮಭೂಮಿ ಕೆಲಸದಲ್ಲಿ ಭಾಗವಹಿಸಿದ್ವಿ ಕಾರ್ಯಸೇವೆ ಸಂದರ್ಭದಲ್ಲಿ ಹೇಳ್ತಿದ್ರು. ಅವರನ್ನು ನೋಡಿದಾಗ ಅನಿಸುತ್ತೆ, ಇಂಥ ಹಿರಿಯರು 40 ವರ್ಷಗಳ ಕಾಲ ತಮ್ಮ ಇಡೀ ಜೀವನವನ್ನ ದೇಶಕ್ಕೆ ಮುಡಿಪಾಗಿಟ್ಟಂತವ್ರು ಎಷ್ಟೋ ಜನ ಪೂರ್ಣಾವಧಿ ಕಾರ್ಯಕರ್ತರು
ಮನೆಗಳಿಗೆ ಹೋಗಿ 40 ವರ್ಷ ಆಗಿದೆ ಅವರ ಮನೆ ಕುಟುಂಬಸ್ಥರ ಮುಖವನ್ನ ನೋಡಿ, 40 ವರ್ಷ ಇಡೀ ಜೀವನವನ್ನ ದೇಶ ಧರ್ಮಕ್ಕೋಸ್ಕರ ಸಮರ್ಪಿಸಿ ಬಿಟ್ಟಿದ್ದಾರಲ್ಲ, ಅವರೆಲ್ಲರೂ ಮಾಡಿದಂತ ಆ ಕೆಲಸ ಶ್ರಮಗಳ ಪರಿಣಾಮ, ಅದರ ಸುಕೃತದ ಫಲವನ್ನ ನಾವು ತಿಂತಿದ್ದೀವಿ, ನಾವು ಆ ಫಲವನ್ನು ಸ್ವೀಕರಿಸ್ತಿದ್ದೀವಿ. ನಾವು ರಾಮ ಜನ್ಮಭೂಮಿ ಮೇಲೆ ನಿಂತಿರುವಂತ ರಾಮರ ಕಟ್ಟಡವನ್ನು ನೋಡುತ್ತಿದ್ದೀವಿ. ಯಾವ ರಾಮ ಮಂದಿರದ, ರಾಮ ಜನ್ಮಭೂಮಿ ಇದ್ದಂತ ಸ್ಥಳದಲ್ಲಿ ಒಂದು ದೀಪ ಹಚ್ಚಲಿಕ್ಕೆ ನಮಗೆ ಅವಕಾಶ ಇರಲಿಲ್ವ 500 ವರ್ಷಗಳ ಹಿಂದೆ? ಇವತ್ತು ಅದೇ ರಾಮ ಜನ್ಮಭೂಮಿಯ ಸರಿಯೂ ನದಿ ತೀರದಲ್ಲಿ ಕೋಟಿ ಕಾರ್ತಿಕೋತ್ಸವವನ್ನು ಮಾಡುವಂತ ಸೌಭಾಗ್ಯ ನಮ್ಮ ಹಿಂದೂ ಜನಾಂಗಕ್ಕೆ ಪ್ರಾಪ್ತಿಯಾಗಿದೆ ಈ ತಲೆಮಾರಿನಲ್ಲಿ. ಯಾವ ರಾಮರು ಒಂದು ಕಾಲದಲ್ಲಿ ನಾವೆಲ್ಲರೂ ಮನೆಗಳಲ್ಲಿ ಬದುಕ್ತಿದ್ದೆ, ನಮ್ಮ ರಾಮರು ಹುಟ್ಟಿದಂತ ರಾಮ ಜನ್ಮಭೂಮಿನಲ್ಲಿ ರಾಮರ ಮೂರ್ತಿಯನ್ನು ಒಂದು ಟೆಂಟ್ ನಲ್ಲಿ ಇಡುವಂತ ಪರಿಸ್ಥಿತಿ 500 ವರ್ಷ ನಮಗೆ ಬಂದಿತ್ತು. ಇವತ್ತು ಅದೇ ರಾಮಲಲ್ಲಾರನ್ನ ಭವ್ಯ ರಾಮ ಮಂದಿರದಲ್ಲಿ ವಿಗ್ರಹ ಸ್ವರೂಪದಲ್ಲಿ ಪುನರ್ ಪ್ರತಿಷ್ಠಾಪನೆ ಮಾಡಿ ಸೂರ್ಯವಂಶೀಯ ರಘುರಾಮರಿಗೆ ಸೂರ್ಯನಿಂದಲೇ ಸೂರ್ಯ ತಿಲಕವನ್ನು ಮಾಡಿಸ್ತಿದ್ದೀವಲ್ಲ ನಾವು. ಇದು ನಮ್ಮ ಸೌಭಾಗ್ಯ. ಆದ್ರೆ ಇವತ್ತು ಹಿಂದೂ ಸಮಾಜ ರಾಮ ಮಂದಿರ ನಿರ್ಮಾಣ ಆಯ್ತಲ್ಲ, ಧರ್ಮದ ಕೆಲಸ ಮುಗಿತಲ್ವಾ ಅಂತ ಸುಮ್ಮನೆ ಕೂರೋದಲ್ಲ, ಆಗಿರೋದು ಅಯೋಧ್ಯೆ ರಾಮ ಜನ್ಮಭೂಮಿನಲ್ಲಿ ರಾಮ ಮಂದಿರದ ನಿರ್ಮಾಣ. ಮುಂದೆ ಸಂಘಟನೆ ಹಿರಿಯರು ಕರೆ ಕೊಟ್ಟಿದ್ದಾರೆ, ಭಾರತ್ ಕ ಪ್ರತ್ಯೇಕ ಘರ್ ಅಯೋಧ್ಯ ಬನಾಯಂಗೆ. ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣ ಆಯ್ತು, ಮುಂದೆ ಭಾರತದ ಮನೆಗಳನ್ನ ಅಯೋಧ್ಯೆಯನ್ನಾಗಿಸುವುದು ನಮ್ಮ ಮುಂದಿನ ಸಂಕಲ್ಪ. ಮನೆಗಳ ಅಯೋಧ್ಯೆ ಆಗೋದಂದ್ರೆ ಏನು? ಮನೆಯಲ್ಲಿ ಹುಟ್ಟಿ ಬರುವಂತ ಒಂದೊಂದು ಹಿಂದೂ ಮಗು ಶ್ರೀರಾಮಚಂದ್ರನಂತೆ ಹುಟ್ಟಿ ಬರಬೇಕು. ಮನೆಯಲ್ಲಿ ಬೆಳೆಯುವಂತ ಒಬ್ಬೊಬ್ಬ ಹೆಣ್ಣುಮಗಳು ಸೀತಾಮಾತೆ ಆದರ್ಶದಲ್ಲಿ ಬೆಳೆದು ಬರಬೇಕು. ಆಗ ಮನೆಗಳ ಅಯೋಧ್ಯೆ ಆಗ್ತವೆ. ಆದ್ರೆ ಮನೆಗಳಲ್ಲಿ ಶ್ರೀರಾಮಚಂದ್ರನಂತ ಮಕ್ಕಳು ಹುಟ್ಟಿ ಬರ್ಬೇಕಂದ್ರೆ ಮನೆಯಲ್ಲಿರುವಂತ ಒಬ್ಬೊಬ್ಬ ತಾಯಿ ಕೌಶಲ್ಯ ಆದಾಗ ಮಾತ್ರ ಅದು ಸಾಧ್ಯ ಆಗೋದು. ಆದ್ರಿಂದ ತಾಯಂದ್ರು ಜಾಗೃತರಾಗಿ ಮನೆ ಮಕ್ಕಳನ್ನ ಜಾಗೃತಗೊಳಿಸಿ, ಮನೆ ಮಕ್ಕಳಲ್ಲಿ ಧರ್ಮ ಜಾಗೃತಿ ಮೂಡಿಸಿ. ಯಾವುದ್ರ ಮೂಲಕ ಧರ್ಮ ಜಾಗೃತಿ ಮೂಡಿಸ್ತೀರಾ? ಧರ್ಮ ಬೋಧನೆ ಮಾಡುವ ಮೂಲಕ, ಧರ್ಮ ಗ್ರಂಥಗಳ ಪರಿಚಯ ಮಾಡಿಕೊಡುವ ಮೂಲಕ. ನಮ್ಮ ಹಿರಿಯರು ಗ್ರಂಥಗಳನ್ನ ಬರೆದಿಟ್ಟು ಹೋಗಿದ್ದೆ ನಮ್ಮ ಜಾಗೃತಿ ಆಗ್ಲಿ ಅಂತಲ್ವಾ? ಆದ್ರೆ ನಿಮ್ಮಿಂದ ಸಾಧ್ಯವಾದ್ರೆ ಧರ್ಮ ಗ್ರಂಥಗಳನ್ನು ಮಕ್ಕಳಿಗೆ ಪರಿಚಯ ಮಾಡಿಕೊಡಿ. ಆಗ್ಲಿಲ್ವಾ? ನಮಗೆ ವೇದ ಉಪನಿಷತ್ತಿನ ಪಾಠ ಆಗಿಲ್ಲ, ರಾಮಾಯಣ ಮಹಾಭಾರತ ಅಂತ ಇತಿಹಾಸವನ್ನು ಓದಿ ತಿಳ್ಕೊಳ್ಳುವಂತ ಸಮಯ ನಮಗಿಲ್ಲ. ಕನಿಷ್ಠ ಪಕ್ಷ ವ್ಯಾಸರು ಬರೆದಿರುವಂತ 18 ಪುರಾಣಗಳಲ್ಲಿರುವಂತ ಒಂದೆರಡು ಕಥೆಗಳನ್ನಾದ್ರೂ ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೂ ನಮಗೆ ಬರೋದಿಲ್ಲ. ಭಗವದ್ಗೀತೆ ಶ್ಲೋಕಗಳನ್ನು ಮಕ್ಕಳಿಂದ ಹೇಳಿಸ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಅಂತ ನಿಮಗೆ ಅನಿಸಿದ್ರೆ ಪರವಾಗಿಲ್ಲ. ಸಾಧ್ಯವಾದ್ರೆ ಧರ್ಮ ಗ್ರಂಥಗಳ ಮೂಲಕ ಮಕ್ಕಳಿಗೆ ಧರ್ಮ ಬೋಧನೆ, ಧರ್ಮ ಜಾಗೃತಿ ಮೂಡಿಸಿ. ಆಗ್ಲಿಲ್ವಾ? ಕನಿಷ್ಠ ಪಕ್ಷ ವಾರಕ್ಕೆ 1 ದಿನ ಮನೆಯ ಮಕ್ಕಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಬನ್ನಿ, ದೇವಸ್ಥಾನದಲ್ಲಿ ಕೂರಿಸಿ ಮಕ್ಕಳ ಬಾಯಿಂದ ಭಜನೆಗಳನ್ನ ಹಾಡಿಸಿ ಸಾಕು, ಆ ಮಗುವಿನ ತನ್ನಿಂತಾನೇ ಧರ್ಮ ಜಾಗೃತಿ ಆಗುತ್ತೆ. ಇವತ್ತು ಹಿಂದೂ ಮನೆ ಪೋಷಕರು ಮಾಡಬೇಕಾಗಿರುವಂತ ಮೊಟ್ಟ ಮೊದಲ ಕೆಲಸ ಇದು. ಮನೆ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬರೋದು. ನಾವೀಗ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬರಲಿಲ್ಲ. ಪರಿಸ್ಥಿತಿ ಯಾವ ರೀತಿ ಆಗುತ್ತೆ ಅಂದ್ರೆ, ನಮ್ಮ ನಗರಗಳಲ್ಲಿ ದೇವಸ್ಥಾನಗಳಲ್ಲಿ ಒಂದೊಂದು ಮೆಷಿನ್ಗಳನ್ನ ತಂದಿಟ್ಟಿದ್ವಿ. ಆ ಸ್ವಿಚ್ ಆನ್ ಮಾಡಿದ್ರೆ ಸಾಕು, ಗಂಟೆ ಜಾಗಟೆ ಆರತಿ ಸಮಯಕ್ಕೆ ಎಲ್ಲ ಮೆಷಿನ್ ಹೊಡ್ಕೊಳ್ಳುತ್ತೆ. ನಮಗೆ ಅದನ್ನ ನೋಡಿ ಏನೋ ಆನಂದ, ಅಬ್ಬಾ ಟೆಕ್ನಾಲಜಿ ನಮ್ಮ ದೇವಸ್ಥಾನವರೆಗೂ ತಲುಪಿ ಬಂದಿದೆ, ನಾವು ಗಂಟೆ ಜಾಗಟೆ ಬಿಡಲಿಕ್ಕೆ ಮನುಷ್ಯರು ಬೇಕಾಗಿಲ್ಲ, ಸ್ವಿಚ್ ಆನ್ ಮಾಡಿದ್ರೆ ಸಾಕು ಮೆಷಿನ್ ಹೊಡ್ಕೊಳ್ಳುತ್ತಲ್ಲ ಅಂತ ನಮಗೇನೋ ಆನಂದ. ಇದು ಆನಂದ ಪಡುವ ವಿಚಾರ ಅಲ್ಲ, ಇದು ದುಃಖ ಪಡುವಂತ ವಿಚಾರ, ಇದು ದುರಾದೃಷ್ಟ. ಯಾಕೆ ಮೆಷಿನ್ಗಳನ್ನ ನಾವು ನಗರಗಳಲ್ಲಿ ದೇವಸ್ಥಾನದಲ್ಲಿ ತಂದಿಟ್ಟಿದ್ದೀವಿ ಅಂದ್ರೆ, ಸಂಧ್ಯಾ ಕಾಲಕ್ಕೆ ಆರತಿ ಮಾಡುವ ಸಂದರ್ಭಕ್ಕೆ ಗಂಟೆ ಜಾಗಟೆ ಹೊಡಿಲಿಕ್ಕೆ ಹಿಂದೂಗಳು ದೇವಸ್ಥಾನದಲ್ಲಿಲ್ಲ, ಅದರ ಪರವಾಗಿ ಒಂದು ಮೆಷಿನ್ ತಂದಿಡುವಂತ ಪರಿಸ್ಥಿತಿ ನಮಗೆ ಬಂದಿದೆ. ಆ ಪರಿಸ್ಥಿತಿ ಎಲ್ಲಾ ದೇವಸ್ಥಾನಗಳಿಗೂ ತಲುಪೋದು ಬೇಡ. ಹಿಂದೂಗಳು ದೇವಸ್ಥಾನಕ್ಕೆ ಬರೋಣ, ಕನಿಷ್ಠ ಪಕ್ಷ ವಾರಕ್ಕೊಂದು ದಿನ ಮನೆ ಮಕ್ಕಳನ್ನ ಕರ್ಕೊಂಡು ಬರೋಣ. ಮಕ್ಕಳು ದೇವಸ್ಥಾನದಲ್ಲಿ ಕೂತು ಭಜನೆ ಹಾಡ್ಲಿಕ್ಕೆ ಶುರು ಮಾಡಿದ್ರೆ ಭಗವಂತನೇ ಧರೆಗಿಳಿದು ಬರ್ತಾರೆ. ಇದು ನಾನು ಹೇಳ್ತಿರುವಂತ ಮಾತಲ್ಲ, ಕುಂಬಾರಗುಂಡೆಯನ ಜೀವಂತ ಸಾಕ್ಷಿಯನ್ನ ಹರಿಹರ ರಗಳೆನಲ್ಲಿ ಬರೀತಾರಲ್ಲ. ಕುಂಬಾರಗುಂಡೆ ಸಾಮಾನ್ಯ ಮಡಿಕೆ ಮಾಡುವಂತ ವ್ಯಕ್ತಿ, ಅವರಿಗೆ ಓದು ಬರಹ ಗೊತ್ತಿಲ್ಲ, ಅಕ್ಷರ ಗೊತ್ತಿಲ್ಲ, ಗೊತ್ತಿರೋದೊಂದೇ ಶಿವನ ಮೇಲಿರುವಂತ ಭಕ್ತಿ. ದಿನ ಮಡಿಕೆ ಮಾಡಬೇಕಾದ್ರೆ ಆ ಮಡಿಕೆ ತಟ್ಟುವ ತಾಳಕ್ಕೆ ಶಿವನ ಭಜನೆಯನ್ನ ಹಾಡ್ತಾ ಕುಣಿತಿದ್ರಂತೆ. ನೋಡಿದ ಶಿವರಿಗೆ ಅನಿಸ್ತು, ನನ್ನ ಭಕ್ತ ಕುಂಬಾರಗುಂಡೆಯ ದಿನ ನನಗೋಸ್ಕರ ಭಜನೆ ಹಾಡ್ತಾ ಕುಣಿತಾರೆ, ಒಂದು ದಿನ ನಾನೇ ಹೋಗಿ ಭಕ್ತನ ಭಜನೆಗೆ ಕುಣಿಬೇಕಲ್ಲ. ಕುಂಬಾರಗುಂಡೆ ಅನೋಸ ನೃತ್ಯಂ ನೋಡುತ್ತ ಶಿವನನ್ನು ಮುಟ್ಟಿತು ಸತ್ಯಂ, ಒಳಗಾಡದ ನೃತ್ಯಂ ದಿನನೆನ್ನುತ್ತಂ ಎಳೆಯರೆಯಲ್ಲ ಹೊರಗಾಡುವೆ ನೃತ್ಯಂ. ಮನಸ್ಸಿನ ಒಳಗೆ ಆನಂದಿಸಿದ ಇಷ್ಟು ದಿನ ಭಕ್ತನ ಭಜನೆ ಕೇಳಿ ಕುಣಿತ ನೋಡಿ, ಇವತ್ತು ನಾನೇ ಭಕ್ತನ ಭಜನೆಗೆ ಕುಣಿತೀನಿ. ಧರೆಗಿಳಿದು ಬಂದ್ರು ಶಿವ. ಆದ್ರೆ ಶಿವ ನೃತ್ಯ ಮಾಡ್ಲಿಕ್ಕೆ ಇಷ್ಟು ರಂಗವೇದಿಕೆ ಸಾಲೋದಿಲ್ವಲ್ಲ. ಶಿವ ತಾನೇ ರಂಗವೇದಿಕೆಯನ್ನು ಸೃಷ್ಟಿ ಮಾಡ್ತಾರೆ. ತನ್ನ ಒಂದು ಕಾಲಿನಿಂದ ಪಾತಾಳ ತುಳಿದು ಮತ್ತೊಂದು ಕಾಲಿನಿಂದ ಬ್ರಹ್ಮಾಂಡವನ್ನೆತ್ತಿ ಅಖಂಡವಾದಂತ ವಿರಾಟ ಸ್ವರೂಪ ರಂಗಭೂಮಿ ಸೃಷ್ಟಿಸಿ ತಾನೇ ನಿಂದಿಸಿದಂತ ರಂಗಭೂಮಿನಲ್ಲಿ ತನ್ನದೇ ಭಕ್ತ ಹಾಡಿದ ಭಜನೆಗೆ ಶಿವನೇ ನೃತ್ಯ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹೇಗಿತ್ತು ಆ ಶಿವನ ತಾಂಡವ? ಕುಂಬಾರಗುಂಡೆನ ರಗಳೆ ಅಂತ ಹರಿಹರ ರಗಳೆ ಬರೆದು ವಿವರಿಸ್ತಾರೆ.
ದಶಭುಜಮಂ ದಿಕ್ತಡದೊಳ್ ಪಸರಿಸಿ ಸೇವ ಕರಂಗಳನೆತ್ತಲ್ ನೇಮಿಸಿ ಒಂದು ಪದಂಪ ತಾಳವನುತ್ತಿ ಒಂದು ಪದಂ ಬ್ರಹ್ಮಾಂಡವನೆತ್ತಿ ಜಡಗಳ ಬೆಂಬಿಳಿ ಬಿಡಿದಾಡುತ್ತಿರೆ ಮುಡಿಯೊಳು ಸುರುಣದಿ ತುಳುಕಾಡುತ್ತಿರೆ ಕಡು ಚಲವಳಗಂ ಕುಡಿದಾಡುತ್ತಿರೆ ಬಿಸುಳುಗ ಡಮರುಗ ಡಂಡನ್ ಢಲಿಡಿ ತಿಸುಳದೆ ಹರಿ ಅವತಾರಂ ತಿರ್ರನೆ ತಿರುಗುತ್ತಿರ ಹೈಗಳ್ಳೆಡೆತ್ತಲ್ ಕರಿಯ ತೊಲ್ಲವಂಬು ಹರಿಸಲ್ ಸರಸಿಜ ಭವನ ಶಿರಂಬ ಬಿಡುತ್ತಿರ ಸುರರ ಶಿರೋಮಾಲೆಗಳು ಉತ್ತಿರೆ ಪೊಂಗೆಜ್ಜುಗಳ ರವಂಗಲು ಗುಲುಕೆನೆ ತೊಂಗಳ ಗಂಟೆ ಡರಂ ಡಂಢಳಿರನೆ ಆಡಿದ ನಾಡಿದ 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 ನಾ ಹ ಶಂಕರ ಆಡಿದ ನಾ ಗುಂಡನ ಮುಂದೀಶ್ವರ ಅಂತ ಕುಂಬಾರಗುಂಡನ ರಗಳೆಯನ್ನ ಹರಿಯರ ರಗಳೆಯನ್ನ ಬರೆದು ವಿವರಿಸ್ತಾರಲ್ಲ, ಅದು ಭಕ್ತ ಹಾಡುವ ಭಜನೆಗಿರುವ ಸಾಮರ್ಥ್ಯ. ಮನಸ್ಸು ಮಾಡಿದ್ರೆ ಭಗವಂತನ್ನೇ ಧರೆಗಿಳಿಸಿ ತಂದು ನೃತ್ಯ ಮಾಡಿಸುತ್ತೆ. ಅದಕ್ಕೆ ಕುಣಿತ ಭಜನೆಯನ್ನ ಮಾಡೋದು. ಭಕ್ತ ಮಲಗಿಕೊಂಡು ಭಗವಂತನ ನೆನಪಿಸ್ಕೊಂಡ್ರೆ ಭಗವಂತ ಕೂತು ನೋಡ್ತಾನಂತೆ. ನಾವು ಕೂತು ಭಗವಂತನಿಗೆ ಅರ್ಚನೆ ಮಾಡಿದ್ರೆ ಭಗವಂತ ನಿತ್ತು ಸ್ವೀಕರಿಸ್ತಾರೆ. ನಾವು ನಿತ್ತು ಭಗವಂತನನ್ನ ಧ್ಯಾನಿಸಿದ್ರೆ ಭಗವಂತ ಕುಣಿತಾ ಕುಣಿತಾ ಆನಂದಿಸ್ತಾರೆ. ನಾವು ಭಗವಂತ ಕುಣಿದದನ್ನ ನೋಡಿ ನಾವು ಕುಣಿಲಿಕ್ಕೆ ಶುರು ಮಾಡಿದ್ರೆ ಭಕ್ತನು ಕುಣಿದ, ಭಗವಂತನು ಕುಣಿದ, ಕುಣಿತ ಭಜನೆ ಪ್ರಾರಂಭ ಆಯಿತು ಅಂತ ಪೂರ್ವಿಕರು ಹೇಳ್ತಿದ್ದಂತ ಮಾತು. ಆ ಕುಣಿತ ಭಜನೆಗಿರುವಂತ ಸೊಬಗು ಅಂತದ್ದು ನನಗೆ ಬಹಳ ಸಂತೋಷ ಆಯ್ತು. ಹಿರಿಯರು ಪ್ರತಿ ವಾರಕ್ಕೊಮ್ಮೆ ಒಂದು ದಿನ ಬಂದು ಭಜನೆಗಳನ್ನ ಕಲಿಸ್ಕೊಟ್ಟಿದ್ದಾರೆ. ಎಷ್ಟು ಸುಂದರವಾಗಿ ನಮ್ಮ ತಾಯಂದ್ರು ಭಜನೆಗಳನ್ನು ಹಾಡ್ತಾರೆ. 60 ಜನ ಇರುವಂತ ಭಜನಾ ಕಮ್ಮಟಗಳು ನಿರ್ಮಾಣ ಆಗಿದ್ದಾವೆ. ನಮ್ಮ ಧರ್ಮಸ್ಥಳದ ಪೂಜನೆ ಕಾವಂತರು ಹೇಳ್ತಿದ್ದಂತ ಮಾತು, ನಾವು ಭಜನಾ ಕಮ್ಮಟಗಳನ್ನು ನಿರ್ಮಾಣ ಮಾಡ್ತಿರೋದು ಸಂಗೀತ ಪಂಡಿತರನ್ನ ತಯಾರಿಸ್ಲಿಕ್ಕಲ್ಲ, ಭಕ್ತರನ್ನ ತಯಾರು ಮಾಡ್ಲಿಕ್ಕೆ ಅಂತ. ಆ ಭಕ್ತರನ್ನ ತಯಾರು ಮಾಡುವಂತ ಕೆಲಸ ಹಳ್ಳಿಗಳಲ್ಲಿ ನಡೀತಿದೆ ಇವತ್ತಿನ ದಿನ. ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದು, ಭಜನೆ ಮಾಡುವ ಮನೆ ಎಂದಿಗೂ ವಿಭಜನೆ ಆಗೋದಿಲ್ಲ. ಭಜನೆಗಿರುವ ಸಾಮರ್ಥ್ಯ ಅದು ಮನೆಗಳನ್ನ ಸಂಘಟಿಸುತ್ತೆ, ಮನೆತನಗಳನ್ನ ಸಂಘಟಿಸುತ್ತೆ, ಕುಟುಂಬಗಳನ್ನ ಸಂಘಟಿಸುತ್ತೆ, ಸಮಾಜವನ್ನ ಸಂಘಟಿಸುತ್ತೆ, ತದ್ವಾರ ಧರ್ಮ ಮತ್ತು ದೇಶವನ್ನ ಸಂಘಟಿಸುತ್ತೆ. ಆ ಕೆಲಸ ಭಜನೆಗಳಿಂದ ಆಗುತ್ತೆ. ಆದ್ರಿಂದ ಭಜನಾ ಮಂದಿರಗಳಲ್ಲಿ, ದೇವಸ್ಥಾನಗಳಲ್ಲಿ ನಮ್ಮ ಮಕ್ಕಳು ಕೂತು ಭಜನೆಗಳನ್ನ ಹಾಡಬೇಕು. ಮಕ್ಕಳ ಕೈಗೆ ಕಂಸಾಳೆಗಳನ್ನ ಕೊಡಿ, ಗಂಟೆ ಜಾಗಟೆಗಳ ಧ್ವನಿ ಮಕ್ಕಳ ಕೈಗಳಿಂದ ಹೊರಡಲಿ. ನಿತ್ಯ ಪೂಜೆ ಸಂದರ್ಭಕ್ಕೆ, ಗಂಟಾ ಪೂಜೆ ಸಂದರ್ಭಕ್ಕೆ ನಾವು ಹೇಳುವಂತ ಮಂತ್ರ ಆಗಮಾರ್ತಂದು ದೇವಾನಾಂ ಗಮನಾರ್ಥಂದು ರಕ್ಷಸಾಂ ಕುರು ಘಂಟಾರವಂತ ದೇವತಾವಾನ ಲಾಂಛನಂ. ಎಲ್ಲೆಲ್ಲಿ ಗಂಟೆ ಜಾಗಟೆಗಳ ಸದ್ದು ಕೇಳಿ ಬರ್ತಾವೋ ಅಲ್ಲೆಲ್ಲ ಭಗವಂತ ಬರ್ತಿದ್ದ ಅನ್ನೋದಕ್ಕೆ ಲಾಂಛನ. ಆದ್ರಿಂದ ಗಂಟೆ ಜಾಗಟೆ ಕಂಸಾಳೆಗಳ ಸದ್ದು ನಮ್ಮ ಮಕ್ಕಳ ಕೈಗಳಿಂದ ಹೊರಡಬೇಕು. ಶಂಖನಾದಗಳ ಧ್ವನಿ ಮನೆಗಳಿಂದ ಗುಂಜಿಸಬೇಕು. ಆದ್ರೆ ಇವತ್ತಿನ ದಿನ ಯಾವ ಹಿಂದೂ ಮನೆಗಳಲ್ಲಿ ಸಂಧ್ಯಾಕಾಲ ಆದ ಕೂಡಲೇ ಭಜನೆಗಳ ಸುದೆ ಹರಿದು ಬರಬೇಕಿತ್ತು, ಯಾವ ಹಿಂದೂ ಮನೆಗಳಲ್ಲಿ ಗಂಟಾ ಜಾಗಟೆಗಳ ಸಮೇತವಾಗಿ ಹಿಂದೂ ಧಾರ್ಮಿಕ ಸಂಸ್ಕಾರದ ಬೋಧನೆ ಕೇಳಿ ಬರಬೇಕಿತ್ತು, ಇವತ್ತಂತ ಹಿಂದೂ ಮನೆಗಳಲ್ಲಿ ಧರ್ಮದ ಆಚರಣೆ ಬಿಡಿ. ಶಾಸ್ತ್ರಾಕಾರ ಮಾತು ದಾರಿಯಂತಿ ಧರ್ಮ ಯಾವುದು ಧರಿಸಲ್ಪಡುತ್ತೋ ಅದು ಧರ್ಮ. ನಾವು ಧರ್ಮ ಧರಿಸೋದು ಬಿಡಿ, ಕನಿಷ್ಠ ಪಕ್ಷ ಅಂದ್ರೂ ಧಾರ್ಮಿಕ ಸಂಕೇತ ಧರಿಸೋದು ಮರೆತು ಹೋಗಿದ್ದೀವಿ. ಬೇರೆಲ್ಲೂ ಬೇಡ. ಈ ಕ್ಷಣ ಸತ್ಯನಾರಾಯಣ ಪೂಜೆ, ದೇವರ ಸಾನ್ನಿಧ್ಯ, ನಮ್ಮ ಯಾವ ಪೂರ್ವಿಕರಾದ ಅಥವಾ ನಮ್ಮ ಯಾವ ಜನ್ಮದ ಸುಕೃತವೋ ಫಲಪ್ರಾಪ್ತಿಯೋ ನಮಗೆ ಗೊತ್ತಿಲ್ಲ. ಆ ಭಗವಂತನ ದರ್ಶನಕ್ಕೆ ನಾವೆಲ್ಲ ನಿಂತಿದ್ದೀವಿ, ಸತ್ಯನಾರಾಯಣ ಪೂಜೆನ ನಾವು ಭಾಗವಹಿಸಿದ್ದೀವಿ. ಅಂತ ಭಗವಂತನ ಕೃಪಾ ಕಟಾಕ್ಷದಲ್ಲಿ ಕೂತಿರ್ಬೇಕಾದ್ರೆ ಸ್ವಲ್ಪ ನಿಮ್ಮ ಸುತ್ತಮುತ್ತ ಅಕ್ಕಪಕ್ಕ ಕಣ್ಣಾಡಿಸಿ ನೋಡಿ. ನಿಮ್ಮ ಅಕ್ಕಪಕ್ಕದಲ್ಲಿ ಹಿರಿಯರು ಇರ್ತಾರೆ, ಸುತ್ತಮುತ್ತ ವೃದ್ಧರು ಕೂತಿರ್ತಾರೆ. ಆ ಹಿರಿಯರ ಹಣೆ ಸ್ವಲ್ಪ ಗಮನಿಸಿ. ಅವರ ಹಣೆ ಕುಂಕುಮ ಹಚ್ಚಿರ್ತಾರೆ, ಹಣೆ ತುಂಬ ವಿಭೂತಿ ಬೆಳೆದಿರ್ತಾರೆ. ಗಂಧ ಚಂದನ ತಿಲಕ ಭಂಡಾರ ಯಾವುದೋ ಒಂದು ಪರಂಪರೆಗೆ ಅನುಸಾರವಾಗಿ ಒಂದಲ್ಲ ಒಂದು ಧಾರ್ಮಿಕ ಸಂಕೇತ ಅವರ ಹಣೆಯಲ್ಲಿ ವಿಜೃಂಭಿಸ್ತಿರುತ್ತೆ. ಅದೇ ಸ್ವಲ್ಪ ನನ್ನ ವಯಸ್ಸಿನ, ನನ್ನ ಪೀಳಿಗೆಯ, ನನ್ನ ತಲೆಮಾರಿನ ಮಕ್ಕಳ ಹಣೆಗಳನ್ನು ಗಮನಿಸಿ ನೋಡಿ. ಎಷ್ಟು ಜನ ಮಕ್ಕಳು ಹಣೆ ಕುಂಕುಮ ಹಚ್ಕೊಂಡು ಬಂದಿದ್ದಾರೆ. ವಿಶೇಷವಾಗಿ ನಮ್ಮನೆ ಹೆಣ್ಣು ಮಕ್ಕಳು, ನಮ್ಮ ಹಿಂದೂ ಮನೆ ಹೆಣ್ಣು ಮಕ್ಕಳು ಹಣೆಗೆ ಕುಂಕುಮ ಪದ್ಧತಿಯನ್ನೇ ಮರೆತು ಹೋಗ್ತಿದ್ದಾರೆ. ಹಣೆ ಕುಂಕುಮನ ಹಚ್ಚೋದಿಲ್ಲ. ಅಮ್ಮಮ್ಮ ಅಂದ್ರೆ ಯಾವ್ದು ಅದು ಕಪ್ಪು ಸಣ್ಣ ಚುಕ್ಕಿ ತಗೊಂಡು ಹಣೆಗೆ ಇಡ್ತಾರೆ, ಸಣ್ಣ ಕಪ್ಪು ಬಟ್ಟದು. ತಪ್ಪು ನಮ್ಮನೆ ಹೆಣ್ಣು ಮಕ್ಕಳಿಗೆ ಅಲ್ಲವೇ ಅಲ್ಲ. ಏನಕ್ಕೆ ಹಣೆ ಕುಂಕುಮ ಇಡಬೇಕು ಅಂತ ಹೇಳ್ಕೊಡದೆ ಇರುವಂತ ಮನೆ ಪೋಷಕರ ತಪ್ಪು, ಮನೆ ಹಿರಿಯರ ತಪ್ಪು. ನಮ್ಮನೆ ಹೆಣ್ಣು ಮಕ್ಕಳಿಗೆ ಹೇಳ್ಕೊಡ್ಬೇಕು ನಾವು ಏನಕ್ಕಮ್ಮ ಹಣೆ ಕುಂಕುಮ ಹಚ್ಚೋದು. ಹಣೆಗೆ ಕಾಟಾಚಾರಕ್ಕಲ್ಲ. ಮಾರ್ಕಂಡ ಋಷಿಮುನಿಗಳು ದೇವಿ ಭಾಗವತದಲ್ಲಿ ಬರೀತಾರೆ, ಶುಂಭ ನಿಶುಂಭ ಎಂಬ ಇಬ್ಬರು ರಾಕ್ಷಸರು ತಾಯಿ ಜಗನ್ಮಾತೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ತಾಯಿ ಜಗನ್ಮಾತೆ ಖುದ್ದು ಕ್ರೋಧಿತರಾಗಿ ಶಾಂಭವಿ ಅವತಾರನ ತಾಳಿ ನಿಂತು ಶುಂಭ ನಿಶುಂಭರ ಸಂಹಾರವನ್ನ ಮಾಡಿ ಆ ರಾಕ್ಷಸ ರಕ್ತವನ್ನು ತೆಗೆದುಕೊಂಡು ತಾಯಿ ಜಗನ್ಮಾತೆ ತನ್ನ ಹಣೆಗೆ ಹಚ್ಕೊಂಡ್ರಂತೆ. ಅದರ ಸಂಕೇತವಾಗಿ ನಮ್ಮನೆ ಹೆಣ್ಮಕ್ಳು ಇವತ್ತಿಗೂ ಹಣೆ ಕುಂಕುಮ ಹಚ್ತಾರೆ. ಯಾಕೆ? ಎದುರಿಗೆ ಬರುವಂತ ಪುರುಷರಿಗೆ ಎಚ್ಚರಿಕೆಯನ್ನ ನೀಡಲಿಕ್ಕೆ. ಒಂದು, ನಿನ್ನ ತಾಯಿ ಸ್ಥಾನದಲ್ಲಿ ಜಗನ್ಮಾತೆ ಸ್ಥಾನದಲ್ಲಿಟ್ಟು ಆರಾಧಿಸು, ಗೌರವಿಸು. ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಶುಂಭರಿಗೆ ಬಂದ ಪರಿಸ್ಥಿತಿ ನಿನಗೂ ಬರೋದು ಅಂತ ಎಚ್ಚರಿಕೆ ಗಂಟೆ ಕೊಡ್ಲಿಕ್ಕೆ ಹಿಂದೂ ಮನೆ ಒಬ್ಬೊಬ್ಬ ಹಿಂದೂ ಹೆಣ್ಣುಮಗಳು ಜೀವಂತ ದುರ್ಗಿಯಂತೆ ಹಣೆಗೆ ಕುಂಕುಮ ಓಡಾಡಬೇಕು ಅಂತ ಹಿರಿಯರು ಹಾಕಿಕೊಟ್ಟದಂತ ಪದ್ಧತಿ, ಪರಂಪರೆ, ಸಂಸ್ಕೃತಿ ಮನೆ ಹೆಣ್ಣು ಮಕ್ಕಳು ಮಾತ್ರ ಅಲ್ಲ, ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಹಿಂದೂ ಧರ್ಮದಲ್ಲಿ ಹುಟ್ಟಿರುವಂತ ಪ್ರತಿಯೊಬ್ಬ ಹಿಂದೂ ಹಣೆಗೆ ಕುಂಕುಮ
ये है देखो राजपूताना नाजी से तलवारों पे, इसने अपना जीवन काटा भरजी तीर कटारों पे, कूद बड़ी थे ये हजारों पद्मिनी अंगारों पे, इस मिट्टी का कण कण के हरा कुर्बानी की गाता, इस मिट्ಟಿ से ತಿಲಕ್ ಕರುವೆ ಧರ್ತಿ है ಬಲಿದಾನೋ की. ಅರ್ಥಾತ್ ನಮ್ಮ ಮೇಲಾದಂತ ಸಾವಿರಾರು ವರ್ಷಗಳ ದಾಳಿಗಳ ನಂತರವೂ, ನೂರಾರು ಜನಾಂಗಗಳ ಆಕ್ರಮಣಗಳ ನಂತರವೂ, ಅಸಂಖ್ಯ ಕಷ್ಟ ನಷ್ಟಗಳ ನಡುವೆಯೂ ಇವತ್ತಿಗೂ ತಲೆ ಎತ್ತಿ ತಲೆವೆತ್ತಿ ನಿಂತಿರುವಂತ, ಮೃತ್ಯುವನ್ನು ಮಣಿಸಿ ಬದುಕ್ತಿರುವಂತ ಮೃತ್ಯುಂಜಯ ಸನಾತನ ಹಿಂದೂ ಧರ್ಮದ ಪರಂಪರೆ ವಾರಸುದಾರನಾಗಿ ನಾನೊಬ್ಬ ಹಿಂದೂ ಇವತ್ತಿಗೂ ಜಗತ್ನ ಜೀವಂತ ಇದ್ದೀನಿ ಅಂತ ಸಾರಿ ಸಾರಿ ಹೇಳ್ಕೊಳ್ಳಿಕ್ಕಿರುವಂತ ಒಂದು ಸ್ವಾಭಿಮಾನದ ಸಂಕೇತ, ಹಣೆಗೆ ಧರಿಸುವಂತ ಧಾರ್ಮಿಕ ಸಂಕೇತ. ನನ್ನ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಸಂಕೇತ ಸ್ವಾಭಿಮಾನದಿಂದ ನಾನು ಹಣೆಗೆ ಧರಿಸ್ಕೊಂಡು ಓಡಾಡ್ಲಿಲ್ಲ, ಇನ್ಯಾರು ಧರಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ದೇವಸ್ಥಾನಗಳಿಗೆ ನಾನು ಬರಲಿಲ್ಲ, ಇನ್ಯಾರು ಬರ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಭಜನೆಗಳನ್ನು ನಾನು ಹಾಡಲಿಲ್ಲ, ಇನ್ಯಾರು ಹಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಕ್ಷೇತ್ರಗಳ ಪರವಾಗಿ ನಾನು ನಿಲ್ಲಿಲ್ಲ, ಇನ್ಯಾರು ನಿಲ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಮಠ ಮಂದಿರಗಳಿಗೆ ನಾನು ಭಾಗವಹಿಸಲಿಲ್ಲ, ಹೋಗಿ ಯಾರು ಭಾಗವಹಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಸಭೆಗೆ ನಾನು ಸೇರಲಿಲ್ಲ, ಇನ್ಯಾರು ಸೇರ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮದ ಕೆಲಸಕ್ಕೆ ನಾನು ಸಮಯ ಕೊಡಲಿಲ್ಲ, ಇನ್ಯಾರು ಸಮಯ ಕೊಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಅವಿಚ್ಛಿನ್ನ ಗುರು ಪರಂಪರೆಗೆ ನಾನು ರೂಢಿಯಾಗಿ ನಿಲ್ಲಿಲ್ಲ, ಇನ್ಯಾರು ರೂಢಿಯಾಗಿ ನಿಲ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ದೇವಸ್ಥಾನದ ಕಾರ್ಯಗಳಿಗೆ ನಾನು ಶ್ರಮ ವಹಿಸಲಿಲ್ಲ, ಇನ್ಯಾರು ಶ್ರಮಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮದ ಗ್ರಂಥಗಳನ್ನು ನಾನು ಅಧ್ಯಯನ ಮಾಡಲಿಲ್ಲ, ಇನ್ಯಾರು ಅಧ್ಯಯನ ಮಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮ ಜ್ಞಾನ ಪರಂಪರೆ ನಾನು ತಿಳ್ಕೊಳ್ಳಿಲ್ಲ, ಇನ್ಯಾರು ತಿಳ್ಕೊಳ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮ ಸಂಸ್ಕಾರ ನನ್ನ ಮನೆ ಮಕ್ಕಳಿಗೆ ನಾನು ಕೊಡ್ಲಿಲ್ಲ, ಇನ್ಯಾರು ಕೊಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಹಬ್ಬ ಹರಿದಿನಗಳನ್ನು ನಾನು ಆಚರಿಸಲಿಲ್ಲ, ಇನ್ಯಾರು ಆಚರಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಸಂಸ್ಕೃತಿ ನಾನು ಪ್ರತಿಷ್ಠಾಪಿಸಲಿಲ್ಲ, ಇನ್ಯಾರು ಪ್ರತಿಷ್ಠಾಪಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಪರಂಪರೆ ನಾನು ಬೆಳೆಸಲಿಲ್ಲ, ಇನ್ಯಾರು ಬೆಳೆಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಸಂಸ್ಕೃತಿ ನಾನು ಸಮರ್ಪಿಸಲಿಲ್ಲ, ಇನ್ಯಾರು ಸಮರ್ಪಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹಿಂದೂ ಆಗಿ ಹುಟ್ಟಿ ಹಿಂದೂ ಧರ್ಮ ರಕ್ಷಣೆಗೆ ನಾನು ನೀವುಗಳು ಮುಂದೆ ಬರಲಿಲ್ಲ, ಇನ್ಯಾರು ಮುಂದೆ ಬರ್ತಾರೆ? ಇನ್ಯಾರು ನಮ್ಮ ಪರಂಪರೆ ಉಳಿಸ್ತಾರೆ? ಬೇರೆ ಯಾರು ಬರೋದಿಲ್ಲ. ಇಲ್ಲಿ ಕೂತಿರುವಂತ ನನ್ನ ನಿಮ್ಮ ಜನ್ಮ ಸಿದ್ಧ ಜವಾಬ್ದಾರಿ ನಮ್ಮ ಪರಂಪರೆ ಉಳಿವು ನಾವೇ ರಕ್ಷಣೆ ಮಾಡ್ಕೊಳ್ಬೇಕು, ನಾವೇ ಉಳಿಸಿ ಮುಂದಿನ ತಲೆಮಾರಿಗೆ ಹಸ್ತಾಂತರಿಸಿ ಹೋಗಬೇಕು. ಇದು ನಮ್ಮ ಜವಾಬ್ದಾರಿ. ಆ ಜವಾಬ್ದಾರಿ ನಾವೇ ಪಾಲಿಸೋಣ, ನಮ್ಮ ಮನೆ ಮಕ್ಕಳಿಗೆ ಧರ್ಮ ಸಂಸ್ಕಾರ ನೀಡೋಣ. ಇದೇ ಕೆಲಸವನ್ನ ಸಂಘ 100 ವರ್ಷ ಮಾಡ್ತಿರೋದು. ಆದ್ರೆ ಅನೇಕ ಹಿಂದೂಳಿಗೆ ಪ್ರಶ್ನೆ, ನಮ್ಮ ಮಕ್ಕಳಿಗೆ ಭಜನೆ ಹಾಡಬೇಕು, ನಮ್ಮ ಮಕ್ಕಳಿಗೆ ಯಾಕೆ ರಾಮರ ಸಂಸ್ಕಾರ, ನಮ್ಮ ಮಕ್ಕಳಿಗೆ ಯಾಕೆ ತಾಯಿ ಜಾನಕಿಯ ಸೀತಾಮಾತೆ ಆದರ್ಶ, ದೇಶ ಧರ್ಮ ಕಟ್ಕೊಂಡು ನಮ್ಮ ಮಕ್ಕಳಿಗೆ ಏನಾಗಬೇಕು? ನಮ್ಮ ಮಕ್ಕಳನ್ನ ಕಾನ್ವೆಂಟಿಗೆ ಕಳಿಸಬೇಕಾದ್ರೆ ಲಕ್ಷ ಲಕ್ಷ ಫೀಸ್ ಕಟ್ತೀವಿ, ನಮ್ಮ ಮಕ್ಕಳು ಚೆನ್ನಾಗಿ ಇಂಗ್ಲಿಷ್ ನಲ್ಲಿ ಮಾತಾಡಿದ್ರೆ ಸಾಕು, ನಮಗೆ 40,000 ಸಂಬಳ ತಗೊಂಡು ಜೀವನದಲ್ಲಿ ಸೆಟ್ಲ್ ಆದ್ರೆ ಸಾಕಲ್ವ? ಯಾವುದು ನಗರಕ್ಕೆ ಹೋಗಿ ದೇಶ ಧರ್ಮ ಕಟ್ಕೊಂಡು ನಮ್ಮ ಮಕ್ಕಳಿಗೆ ಏನ್ ಲಾಭ? ಹಿಂದೂ ಪೋಷಕರದ್ದೇ ಪ್ರಶ್ನೆ. ಯಾಕೆ ಮಕ್ಕಳಿಗೆ ಧರ್ಮ ಸಂಸ್ಕಾರ ಕೊಡ್ಬೇಕಂದ್ರೆ ಧರ್ಮ ರಕ್ಷಣೆಗೂ ಅಲ್ಲ, ದೇಶ ರಕ್ಷಣೆಗೂ ಅಲ್ಲ, ಕನಿಷ್ಠ ಪಕ್ಷ ಸ್ವಾರ್ಥಕ್ಕೋಸ್ಕರ. ನಮ್ಮದೇ ಕರ್ನಾಟಕದ ಬೆಳಗಾವಿ ಆಸ್ಪತ್ರೆಯಲ್ಲಿ ವೃದ್ಧರೊಬ್ಬರು ತೀರಿಕೊಂಡಿದ್ದಾಗ ಆಸ್ಪತ್ರೆಯವರೆಲ್ಲ ಪೊಲೀಸರಿಗೆ ಫೋನ್ ಮಾಡಿದ್ರು, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದ ವೃದ್ಧರು ತೀರ್ಕೊಂಡಿದ್ದಾರೆ ಸರ್, ಇಷ್ಟು ದಿನ ಅವರನ್ನ ನೋಡ್ಕೊಂತಿದ್ದಂತ ಹುಡುಗ ಪರಾರಿ ಆಗಿದ್ದಾನೆ, ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಾ ಇಲ್ಲ, ಏನ್ ಮಾಡಬೇಕು ಬಂದು ನೋಡಿ. ಆರಕ್ಷಕರೆಲ್ಲ ಆಸ್ಪತ್ರೆಗೆ ಧಾವಿಸಿ ಆ ವೃದ್ಧರ ದಾಖಲೆ ಏನೇನಿದೆ ಎಲ್ಲವನ್ನ ಆಸ್ಪತ್ರೆಯವರಿಂದ ತೆಗಿಸಿ ಅವರ ವಿಳಾಸ ಹುಡ್ಕೊಂಡು ಹೋಗಿ ಅಕ್ಕಪಕ್ಕದ ಮನೆಯವರ ಹತ್ರ ನಿಂತು ಕೇಳಿದ್ರು, ನಿಮ್ಮ ಪಕ್ಕದ ಮನೆಯಲ್ಲಿದ್ದ ವೃದ್ಧರಮ್ಮ ಆಸ್ಪತ್ರೆಯಲ್ಲಿ ತೀರಿಕೊಂಡಿದ್ದಾರೆ, ಅವ್ರಿಗೆ ಮಕ್ಕಳು ಮೊಮ್ಮಕ್ಕಳು ನೆಂಟಸ್ಥರು ಸಂಬಂಧಿಕರು ಬಂಧು ಬಾಂಧವರು ಮನೆಯವರಂತನಾದ್ರೂ ಜಗತ್ನಲ್ಲಿ ಯಾರಾದ್ರೂ ಇದ್ರ? ಅಕ್ಕಪಕ್ಕದ ಮನೆಯವರು ಸಹಜವಾಗಿ ಉತ್ತರ ಕೊಟ್ಟರು, ಹೌದು ಸರ್ ಅವ್ರಿಗಿಬ್ರು ಮಕ್ಕಳಿದ್ದಾರೆ, ಒಬ್ಬ ಮಗ ಅಮೆರಿಕದಲ್ಲಿದ್ದಾನೆ, ಮತ್ತೊಬ್ಬ ಮಗಳು ಕೆನಡಾದಲ್ಲಿದ್ದಾಳೆ ಸರ್, ಇಬ್ರು ಮಕ್ಕಳು ವಿದೇಶ. ಸರಿ, ಇಬ್ರು ಮಕ್ಕಳು ಫೋನ್ ನಂಬರ್ ತಗೋಸ್ಕೊಂಡು ಪೊಲೀಸರ ಮಕ್ಕಳಿಗೆ ಫೋನ್ ಮಾಡಿ ವಿಷಯ ತಲುಪಿಸ್ತಾರೆ, ಭಾರತದಲ್ಲಿದ್ದಂತ ನಿಮ್ಮ ತಂದೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರಮ್ಮ, ದುರಾದೃಷ್ಟವಶಾತ್ ತೀರ್ಕೊಂಡಿದ್ದಾರೆ, ದಯವಿಟ್ಟು ವಾಪಸ್ ಭಾರತಕ್ಕೆ ಬನ್ನಿ, ನಿಮ್ ತಂದೆ ಅಂತ್ಯ ಸಂಸ್ಕಾರ ಮುಗಿಸ್ಕೊಂಡು ಹೋಗಿ. ಮಗ ಅಮೆರಿಕ, ಮಗಳು ಕೆನಡಾ, ಇಬ್ಬರು ಮಕ್ಕಳು ಫೋನ್ ನಲ್ಲಿ ಪೊಲೀಸರಿಗೆ ವಾಪಸ್ ಉತ್ತರ ಕೊಡ್ತಾರೆ, ವಿದೇಶದಿಂದ ಭಾರತಕ್ಕೆ ಬರೋಷ್ಟು ಪುರ್ಸೊತ್ ನಮಗಿಲ್ಲ, ನಮ್ಮಪ್ಪನ ಶವ ತಗೊಂಡು ಎಲ್ಲಾದ್ರೂ ಬಿಸಾಡಿ ಅಂತ. ನಮ್ಮದೇ ಕರ್ನಾಟಕದ ಬೆಳಗಾವಿನಲ್ಲಿ ಕೆಲವು ಸಮಯದ ಹಿಂದೆ ನಡೆದಂತ ಘಟನೆ. ನಮ್ಮದೇ ಕರ್ನಾಟಕದಲ್ಲಿ ಯಾಕಿಂತ ಘಟನೆಗಳು ಸಮಾಜದಲ್ಲಿ ಘಟಿಸ್ತಿದ್ದಾವೆ, ಯಾಕಿಂತ ಸಂದರ್ಭಗಳು ಜಗತ್ತಿನ ನಿರ್ಮಾಣ ಆಗ್ತಿದ್ದಾವೆ? ಒಂದೇ ಒಂದು ಕಾರಣ, ಮನೆಯಲ್ಲಿ ಸಂಸ್ಕಾರದ ಕೊರತೆ. ಅದೇ ಮನೆ ಮಕ್ಕಳಿಗೆ ಶಾಲೆ ಶಿಕ್ಷಣದ ಜೊತೆಗೆ 5ನೇ ತರಗತಿಯಿಂದ ರಾಮಾಯಣ, 10ನೇ ತರಗತಿಯಿಂದ ಮಹಾಭಾರತ, 12ನೇ ತರಗತಿಯಿಂದ ಭಾಗವತ, ಇಡೀ ಜೀವನಕ್ಕೆ ಬೇಕಾದಷ್ಟು ಶರಣರ ವಚನಗಳು, ದಾಸರ ಕೀರ್ತನೆಗಳು, ಭಜನೆಗಳು, ಭಗವದ್ಗೀತೆ ಶ್ಲೋಕಗಳು, ವೇದ ಮಂತ್ರಗಳನ್ನು ಮಕ್ಕಳ ಬಾಯಿಂದ ಹೇಳಿಸಿ ಬೆಳೆಸಿ ಸಾಕು. ಆ ಮಕ್ಕಳು ತಮ್ಮ ಕೊನೆ ಉಸಿರಿರುವವರೆಗೂ ನಿಮ್ಮನ್ನ ಅಂದ್ರೆ ತಂದೆ ತಾಯಿಂದ್ರನ್ನ ದೇವರ ಸ್ಥಾನದಲ್ಲಿಟ್ಟು ನಿಮ್ಮ ಪಾದ ಪೂಜೆ ಮಾಡಿ ಸಾಕೊಳ್ತಾರೆ. ಕಾರಣ ನನ್ನ ಧರ್ಮ ಮಕ್ಕಳಿಗೆ ಹೇಳ್ಕೊಡುತ್ತೆ. ಮಾತೃದೇವೋಭವ ಪಿತೃದೇವೋಭವ ಅನ್ನೋ ಸಂಸ್ಕಾರ, ಆ ಸಂಸ್ಕಾರ ಸ್ವಾರ್ಥಕ್ಕೋಸ್ಕರನಾದ್ರೂ ನಮ್ಮನೆ ಮಕ್ಕಳಿಗೆ ನಾವು ನೀಡ್ಲಿಲ್ಲ ಅಂದ್ರೆ ಇನ್ಯಾರು ನೀಡ್ತಾರೆ?
ಇನ್ಯಾವ ಕಾರಣಕ್ಕೆ ಬೇರೆಯವರು ಬಂದು ಸಂಸ್ಕಾರ ಮನೆ ಮಕ್ಕಳಿಗೆ ತಲುಪಿಸ್ತಾರೆ? ಆ ಸ್ವಾರ್ಥ ಕಾರಣಕ್ಕೋಸ್ಕರ ಮಕ್ಕಳಿಗೆ ಧರ್ಮ ಸಂಸ್ಕಾರ ಕೊಡೋಣ. ಇದೇ ಕೆಲಸ ಸಂಘ ಮಾಡ್ತಿರೋದು. ಮನೆಗಳಲ್ಲಿರುವಂತಹ ಒಂದೊಂದು ಮಗುವನ್ನ ಧರ್ಮದ ಪರವಾಗಿ ಜಾಗೃತಗೊಳಿಸಿ ಸಂಸ್ಕಾರಯುತವಾಗಿ ಬೆಳೆಸುವಂತ ಕೆಲಸ. ಆ ಮಕ್ಕಳು ಸಂಸ್ಕಾರಯುತವಾಗಿ ಬೆಳೆದ್ರೆ ಸಾಕು. ಆದ್ರಿಂದಲೇ ಶಾಖೆಗಳನ್ನು ನಿರ್ಮಾಣ ಮಾಡಿದ್ದು, ತಯಾರು ಮಾಡಿದ್ದು. 100 ವರ್ಷಗಳಿಂದ 15 ಜನರ ಜೊತೆ ಶುರುವಾದಂತಹ ಶಾಖೆಗಳು ಇವತ್ತು ಹಳ್ಳಿಗಳಲ್ಲಿ ನಡೆಸ್ತೀವಿ ನಾವು. ಭಗವದ್ ಧ್ವಜದ ಮಕ್ಕಳನ್ನು ನಿಲ್ಲಿಸಿ ಅವರನ್ನ ದೇಶಭಕ್ತರ ನಿರ್ಮಾಣ ಮಾಡುವಂತ ಕೆಲಸವನ್ನ ಮಾಡಿಸ್ತೀವಲ್ಲ. ಅನೇಕ ಹಿಂದೂಗಳ ಪ್ರಶ್ನೆ, ಸಂಘ ಏನ್ ಕೆಲಸ ಮಾಡ್ತಿದೆ? 100 ವರ್ಷಗಳ ಕಾಲ ದೇಶದಲ್ಲಿ ಏನ್ ಕೊಡುಗೆಯನ್ನು ಕೊಟ್ಟಿದೆ? ಸ್ವದೇಶಿ ಜಾಗರಣ ಮಂಚನ ಸ್ಥಾಪನೆ ಮಾಡಿದ RSS, ವಿದ್ಯಾಭಾರತಿನ ಸ್ಥಾಪನೆ ಮಾಡಿದ RSS, ಸರಸ್ವತಿ ಶಿಶು ಮಂದಿರವನ್ನು ಸ್ಥಾಪನೆ ಮಾಡಿದ್ದು RSS, ರಾಷ್ಟ್ರೀಯ ಸೇವಿಕ ಸಮಿತಿಯನ್ನು ಸ್ಥಾಪನೆ ಮಾಡಿದ RSS, ವನವಾಸಿ ಕಲ್ಯಾಣಾಶ್ರಮವನ್ನು ಸ್ಥಾಪನೆ ಮಾಡಿದ RSS, ಏಕಲವ್ಯ ವಿದ್ಯಾಲಯ ಮೂವ್ಮೆಂಟ್ ಅನ್ನು ಸ್ಥಾಪನೆ ಮಾಡಿದ್ದು RSS, ಭಾರತೀಯ ಕುಷ್ಠ ನಿವಾರಣಾ ಸಂಘವನ್ನು ಸ್ಥಾಪನೆ ಮಾಡಿದ RSS, ಭಟ್ಕಿ ವಿಮುಕ್ತ ಸಮಾಜ ಪರಿಷತ್ತನ್ನು ಸ್ಥಾಪನೆ ಮಾಡಿದ RSS, ಭಾರತೀಯ ಮಜ್ದೂರ್ ಸಂಘವನ್ನು ಸ್ಥಾಪನೆ ಮಾಡಿದ RSS, ವಿಶ್ವ ಹಿಂದೂ ಪರಿಷತ್ತನ್ನು ಸ್ಥಾಪನೆ ಮಾಡಿದ RSS, ಬಜರಂಗ್ ದಳವನ್ನು ಸ್ಥಾಪನೆ ಮಾಡಿದ್ದು RSS, ಮಾತೃಶಕ್ತಿಯನ್ನು ಸ್ಥಾಪನೆ ಮಾಡಿದ್ದು RSS, ಸೇವಾ ಗ್ರಾಮವನ್ನು ಸ್ಥಾಪನೆ ಮಾಡಿದ್ದು RSS, ಗ್ರಾಮ ವಿಕಾಸವನ್ನು ಸ್ಥಾಪನೆ ಮಾಡಿದ್ದು RSS, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಸ್ಥಾಪನೆಗೆ ಕಾರಣವಾದಂತದ್ದು RSS, ದುರ್ಗಾವಾಹಿನಿಯನ್ನು ಸ್ಥಾಪನೆ ಮಾಡಿದ್ದು RSS, ಕಾಡ್ನಿ ಅಂಧತ್ವ ಮುಕ್ತ ಭಾರತವನ್ನು ಸ್ಥಾಪನೆ ಮಾಡಿದ್ದು RSS, ಕೋಕ್ಲಿಯರ್ ಟ್ರಾನ್ಸ್ಪೋರ್ಟ್ ಹಾಸ್ಪಿಟಲ್ ಪ್ರಾಜೆಕ್ಟ್ ಗುಣಿಯಲ್ಲಿ ಸ್ಥಾಪನೆ ಮಾಡಿದ್ದು RSS, ಸುಪೋಷಿತ ಭಾರತವನ್ನು ಸ್ಥಾಪನೆ ಮಾಡಿದ್ದು RSS, ಸಂಸ್ಕೃತ ಭಾರತಿಯನ್ನು ಸ್ಥಾಪನೆ ಮಾಡಿದ್ದು RSS, ಅಖಿಲ ಭಾರತೀಯ ಇತಿಹಾಸ ಸಂಕಲನ ಯೋಜನೆಯನ್ನು ಸ್ಥಾಪನೆ ಮಾಡಿದ್ದು RSS, ಸೇವಾ ಭಾರತಿಯನ್ನು ಸ್ಥಾಪನೆ ಮಾಡಿದ RSS, ಸೇವಾ ಸಾಗರವನ್ನು ಸ್ಥಾಪನೆ ಮಾಡಿದ RSS, ಸಂಸ್ಕಾರ ಭಾರತಿಯನ್ನು ಸ್ಥಾಪನೆ ಮಾಡಿದ್ದು RSS, ಭಟ್ಕಿ ಮುಕ್ತ ಸಮಾಜ ಪರಿಷತ್ತನ್ನು ಸ್ಥಾಪನೆ ಮಾಡಿದ RSS, ಗೋವಿಜ್ಞಾನ ಅನುಸಂಧಾನ ಕೇಂದ್ರವನ್ನು ಸ್ಥಾಪನೆ ಮಾಡಿದ RSS, ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನವನ್ನು ಸ್ಥಾಪನೆ ಮಾಡಿದ RSS, ವೃಕ್ಷ ರಕ್ಷಾ ಆಂದೋಲನವನ್ನು ಸ್ಥಾಪನೆ ಮಾಡಿದ್ದು RSS, ಉದಯ ಗ್ರಾಮವನ್ನು ಸ್ಥಾಪನೆ ಮಾಡಿದ RSS, ಪ್ರಭಾತ ಗ್ರಾಮವನ್ನು ಸ್ಥಾಪನೆ ಮಾಡಿದ RSS, ಸ್ವಾವಲಂಬನೆ ವಿಚಾರಕ್ಕೆ ಬಂದಾಗ 8198 ಕಾರ್ಯಗಳ ಮೂಲಕ ದೇಶದಾದ್ಯಂತ ಕೆಲಸ ಮಾಡ್ತಿರೋದು RSS, ಆರೋಗ್ಯ ಕ್ಷೇತ್ರಕ್ಕೆ ಬಂದಾಗ 12978 ಕಾರ್ಯಗಳ ಮೂಲಕ ದೇಶದಾದ್ಯಂತ ಕೆಲಸ ಮಾಡ್ತಿರೋದು RSS, ಸಮಾಜ ಸೇವೆ ವಿಚಾರಕ್ಕೆ ಬಂದಾಗ 15522 ಕಾರ್ಯಗಳ ಮೂಲಕ ದೇಶದಾದ್ಯಂತ ಕೆಲಸ ಮಾಡ್ತಿರೋದು RSS, ಶೈಕ್ಷಣಿಕ ಕ್ಷೇತ್ರಕ್ಕೆ ಬಂದಾಗ 93332 ಕಾರ್ಯಗಳ ಮೂಲಕ ದೇಶದಾದ್ಯಂತ ಕೆಲಸ ಮಾಡ್ತಿರೋದು RSS, 1,30,000 ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಯಾರಾದ್ರೂ ನಿಂತು ದೇಶ ಧರ್ಮದ ಪರವಾಗಿ ಜೈಕಾರ ಹಾಕ್ತಿದ್ರೆ ಅವರ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು ಕೈ ಎತ್ತೋಣ ಸಾಕು. ನಾವು ದೇಶ ಧರ್ಮಕ್ಕೆ ಕೊಡುವಂತ ಕೊಡುಗೆ ಇಷ್ಟನ್ನು ಒಬ್ಬೊಬ್ಬ ಹಿಂದೂ ಮಾಡಿದ್ರೆ ಸಾಕು. ಧರ್ಮ ಜಾಗೃತಿ ತನ್ನಿಂತಾನೇ ಆಗುತ್ತೆ, ದೇಶ ಜಾಗೃತಿ ತನ್ನಿಂತಾನೇ ಆಗುತ್ತೆ. ಮಾತಾಡಿ ಯಾಕೆ ಬೌದ್ಧಿಗಳನ್ನ ಆಯೋಜನೆ ಮಾಡೋದು? ನಾವು ಯಾಕೆ ಮಕ್ಕಳ ಜೊತೆ ಮಾತಾಡಿ ಅಂತ ಹೇಳೋದು? ಯಾಕೆ ಸಂಭಾಷಣೆಗಳು ನಡಿಬೇಕು? ಇಡೀ ಕುರುಕ್ಷೇತ್ರ ಯುದ್ಧದ ರಣರಂಗದಲ್ಲಿ ಯುದ್ಧ ಸಾಗುವಂತ ಸಂದರ್ಭದಲ್ಲಿ ಶರಾಶ್ರೀ ಮೇಲೆ ಭೀಷ್ಮ ಪಿತಾಮಹರು ಮಲಗಿದ್ದಾರೆ. ಕೆಲವು ಕ್ಷಣದಲ್ಲಿ ಭೀಷ್ಮ ಪಿತಾಮಹರ ದೇಹತ್ಯಾಗ ಆಗಬೇಕು. ದೃಶ್ಯ ನೋಡಿದಂತ ಶ್ರೀಕೃಷ್ಣ ಪರಮಾತ್ಮನ ಬಾಯಿಂದ ಬಂದಂತ ಉದ್ಗಾರ, ತಸ್ಮಿನ್ ಮಸ್ತಗತೆ ಭೀಷ್ಮೆ ಪಾಂಡವಾನಂ ದುರಂದರೆ. ಅಸ್ತಂಗತರಾಗ್ತಿದ್ದಾರಪ್ಪಲ್ಲಿ ಭೀಷ್ಮ ಪಿತಾಮಹರು. ಅಲ್ಲಿ ಭೀಷ್ಮರು ಮಾತ್ರ ತಿಳ್ಕೊಳ್ತಿಲ್ಲ, ಅವರ ಹತ್ರ ಇರುವಂತಹ ಸಮಸ್ತ ಕುರು ವಂಶದ ಪಾಂಡು ಕುಲದ ಜ್ಞಾನ ಭಂಡಾರ ನಾಶವಾಗಿ ಹೋಗ್ತಿದೆ. ಜಗತ್ನಲ್ಲಿ ಯಾರು ಸತ್ರು ಪರವಾಗಿಲ್ಲ, ಅವರ ಹತ್ರ ಇರುವಂತಹ ಧಾರ್ಮಿಕ ಸಾಮರ್ಥ್ಯಗಳಿರುವಂತಹ ಧರ್ಮ ಜ್ಞಾನ ಸಾಯುವಂತಿಲ್ಲ. ಆದ್ರಿಂದ ಸಮಸ್ತ ಪಾಂಡವರು ಹೋಗಿ ಭೀಷ್ಮರ ಪದತಲದಲ್ಲಿ ಕೂತು ಕೈ ಮುಗಿದು ಅವರ ಹತ್ರ ಇರುವಂತಹ ಧರ್ಮ ಜ್ಞಾನ ಪಡೆದುಕೊಂಡು ಬನ್ನಿ. ಕೃಷ್ಣನ ಆದೇಶ ಪಾಲಿಸಿ ಯುಧಿಷ್ಠಿರ ಹೋದ್ರು. ಭೀಷ್ಮರ ಪಿತಾಮಹರ ಪದತಲದಲ್ಲಿ ಕೂತು ಕಣ್ಣೀರಿಡುತ್ತ ಕೈ ಮುಗಿದು ಯುಧಿಷ್ಠಿರರು ಪ್ರಶ್ನೆ ಮಾಡ್ತಾರೆ. ಕಿವೇಕಂ ದೈವತಂ ಲೋಕೆ ಕಿಂವಾಪ್ಯಕಂ ಪರಾಯಣಂ ಸ್ತುವಂತಕ್ಕಂ ಕವರ್ಚಂತ 6 ಪ್ರಶ್ನೆಗಳ ಮುಂದಿಟ್ರು. ಧರ್ಮರಾಯನ ಯುಧಿಷ್ಠಿರನ 16 ಪ್ರಶ್ನೆಗಳಿಗೆ ಭೀಷ್ಮರು ಉತ್ತರ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ತನ್ನ ಕೊನೆ ಕ್ಷಣ ಶರಸ್ನ ಮೇಲೆ ಮಲಗಿರಬೇಕಾದ್ರೆ ಭೀಷ್ಮರು ತಮ್ಮ ಕೊನೆ ಕ್ಷಣದಲ್ಲಿ ಮಾಡಿದಂತ ಧರ್ಮ ಜ್ಞಾನ, ಹೇಳಿದಂತ ಧರ್ಮ ಬೋಧನೆಯನ್ನೇ ಇವತ್ತು ವಿಷ್ಣು ಸಹಸ್ರನಾಮ ಅಂತ 100 ಕೋಟಿ ಹಿಂದೂಗಳು ಮನೆಗಳು ನಿತ್ಯ ಸಂಧ್ಯಾ ಕಾಲದಲ್ಲಿ ಪಠನೆ ಮಾಡ್ತೀವಿ. ಹುಟ್ಟಿದ ವಿಷ್ಣು ಸಹಸ್ರನಾಮ. ವಿಷ್ಣು ಸಹಸ್ರನಾಮ ಭೀಷ್ಮ ಪಿತಾಮಹರು ಬೋಧಿಸಿದ್ರು. ಆದ್ರೆ ಅದನ್ನು ನೆನ್ಪಿಟ್ಕೊಂಡು ಮತ್ತೊಮ್ಮೆ ಹೇಳಲಿಕ್ಕೆ ಯಾರೂ ಇಲ್ಲ. ಎಲ್ಲರೂ ಸ್ತಬ್ಧರಾಗಿ ಕೇಳಿಕೊಂಡು ನಿಂತಿದ್ದಾರೆ. ಎಲ್ಲರ ಕಣ್ಣಂಚಿಲಲ್ಲಿ ನೀರು. ಅದನ್ನು ಉಳಿಸಬೇಕಲ್ಲ, ಮುಂದಿನ ಪೀಳಿಗೆಗೆ ತಲುಪಿಸಲೇಬೇಕಲ್ಲ. ಏನು ಮಾಡಬೇಕು? ತುಡಿತ. ವ್ಯಾಸರು ಆಗ ಬಂದು ಸುಖದೇವರು ತೊಟ್ಟಿದ್ದಂತ ಮಾಲೆಯಲ್ಲಿ ಕೂಡಿಕೊಂಡಿದ್ದಂತ ಫ್ರೀಕ್ವೆನ್ಸಿ ಅನ್ನ ಕಂಡಿಡಿದು ಆ ಫ್ರೀಕ್ವೆನ್ಸಿಯಿಂದ ವಿಷ್ಣು ಸಹಸ್ರನಾಮ ಮತ್ತೆ ಬರೆದುಕೊಟ್ಟು ಮುಂದಿನ ಪೀಳಿಗೆಗೆ ತಲುಪಿಸಿದ್ರು. ಒಂದು ಧರ್ಮಜ್ಞಾನಕ್ಕಷ್ಟು ಮಹತ್ವವನ್ನು ನಮ್ಮ ಪೂರ್ವಿಕರು ಹಿಡಿದ್ರು. ಮಾತಾಡೋದ್ರ ಮೂಲಕ, ಸಂಭಾಷಣೆ ಮೂಲಕ ಪ್ರಶ್ನೆ ಮಾಡಿದ ಯುಧಿಷ್ಠಿರ, ಉತ್ತರ ಕೊಟ್ಟಿದ್ದು ಭೀಷ್ಮ ಪಿತಾಮಹರು. ಉಪಯೋಗ ಆಗಿದ್ದು ನಮಗೆ, ನಮ್ಮ ಮನೇಲಿ ವಿಷ್ಣು ಸಹಸ್ರನಾಮ ಪಠನೆ ಮಾಡ್ತೀವಿ. ಪ್ರಶ್ನೆ ಮಾಡಿದ ಅರ್ಜುನ, ಉತ್ತರ ಕೊಟ್ಟಿದ್ದು ಶ್ರೀಕೃಷ್ಣ ಪರಮಾತ್ಮ. ಉಪಯೋಗ ಆಗಿದ್ದು ನಮಗೆ, ನಮ್ಮ ಮನೇಲಿ ಭಗವದ್ಗೀತೆ ಪುಸ್ತಕ ಇದೆ, ನಾವು ಪಠಿಸ್ತೀವಿ. ಪ್ರಶ್ನೆ ಮಾಡಿದ್ದು ಶ್ರೀರಾಮಚಂದ್ರ, ಉತ್ತರ ಕೊಟ್ಟಿದ್ದು ವಶಿಷ್ಠರು. ಉಪಯೋಗ ಆಗಿದ್ದು ನಮಗೆ, ನಮ್ಮ ಮನೇಲಿ ಯೋಗ ವಿಶಿಷ್ಟ ಗ್ರಂಥ ಇದೆ, ಮನೇಲಿ ಪಠನೆ ಮಾಡ್ತೀವಿ. ಪ್ರಶ್ನೆ ಮಾಡಿದ್ದು ನಚಿಕೇತ, ಉತ್ತರ ಕೊಟ್ಟಿದ್ದು ಯಮಧರ್ಮರಾಯ. ಉಪಯೋಗ ಆಗಿದ್ದು ನಮಗೆ ನಮ್ಮನ್ನ ಕಠೋಪನಿಷತ್ ಇದೆ, ಇವತ್ತಿಗೂ ಪಠಿಸ್ತೀವಿ. ಪ್ರಶ್ನೆ ಮಾಡಿದ್ದು ನಮ್ಮೆಲ್ಲರ ಪೂರ್ವಿಕರಾದಂತ ಸ್ವಯಂಭೂಮನು. ಉತ್ತರ ಕೊಟ್ಟಿದ್ದು ದರ್ಶನ ಕೊಟ್ಟು ಯಜ್ಞನಾಮಕ ಭಗವಂತ. ಉಪಯೋಗ ಆಗಿದ್ದು ನಮಗೆ, ನಮ್ಮಲ್ಲಿ ಈಶಾವಾಸ್ಯ ಪರಿಷತ್ ಇದೆ, ಇವತ್ತಿಗೂ ಪಠಿಸ್ತೀವಿ. ಪ್ರಶ್ನೆ ಮಾಡಿದ 6 ಜನ ಶಿಷ್ಯರು, ಉತ್ತರ ಕೊಟ್ಟಿದ್ದು ಪಿಪ್ಪಲಾದ ಋಷಿಗಳು. ಉಪಯೋಗ ಆಗಿದ್ದು ನಮಗೆ, ನಮ್ಮನ್ನು ಷಟ್ಪ್ರೋಷ್ಠ ಪರಿಷತ್ ಇದೆ, ಇವತ್ತಿಗೂ ಮನೇಲಿ ಪಠಿಸ್ತೀವಿ. ಪ್ರಶ್ನೆ ಮಾಡಿದ ಪರೀಕ್ಷಿತ, ಉತ್ತರ ಕೊಟ್ಟಿದ್ದು ಶುಕಮುನಿಗಳು. ಉಪಯೋಗ ಆಗಿದ್ದು ನಮಗೆ, ನಮ್ಮ ಶ್ರೀಮದ್ ಭಾಗವತ ಪುಸ್ತಕ ಇದೆ, ಮನೇಲಿ ಪಠಿಸ್ತೀವಿ. ಗ್ರಂಥಗಳು ಉದ್ಭವ ಆಗಿದ್ದ ಮಾತುಗಳಿಂದ, ಸಂಭಾಷಣೆ ಮೂಲಕ
ಧಾರ್ಮಿಕ ಜಾಗೃತಿಯನ್ನು ಮೂಡಿಸಿ ನಾವೀ ಕೆಲಸ ಮಾಡಲಿಲ್ಲ, ದೇಶ ಧರ್ಮ ಕಟ್ಕೊಂಡು ನಮಗೇನು, ನಮ್ಮ ಮಕ್ಕಳಿಗೆ ನಾವ್ಯಾಕೆ ಧರ್ಮ ಬೋಧನೆ ಮಾಡಬೇಕು ಅನ್ನೋ ಪ್ರಶ್ನೆ ಹಿಂದೂಗಳಲ್ಲಿ ಇತ್ತು, ನಾವ್ಯಾಕೆ ಸಂಘಟಿತರಾಗಬೇಕು ಅನ್ನೋ ಪ್ರಶ್ನೆ ಹಿಂದೂಗಳಲ್ಲಿ ಬಂತು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದೇ ಸ್ವಭಾವ. ದೇಶ ಧರ್ಮ ಕಟ್ಕೊಂಡು ನನಗೇನು ನಮ್ಮ ಮಕ್ಕಳಿಗೇನು ಅನ್ನೋ ಪ್ರಶ್ನೆ, ಈ ಭಾವನೆ ಇದ್ದಿದ್ರಿಂದಲೇ 500 ವರ್ಷಗಳಿಂದ ಇದೇ ಹಿಂದೂ ಸಮಾಜ ಜಾವ ಬಿಟ್ಟು ಬರಬೇಕಾದಂತ ಪರಿಸ್ಥಿತಿ ಬಂತು. 300 ವರ್ಷಗಳಿಂದ ಅಫ್ಘಾನಿಸ್ತಾನ ಬಿಟ್ಟು ಬಂದ್ರಿ, 200 ವರ್ಷಗಳಿಂದ ಆಗ್ನೇಯ ಏಷ್ಯಾ ಬಿಟ್ಟು ಬಂದ್ರಿ, 100 ವರ್ಷಗಳಿಂದ ತಕ್ಷಶಿಲಾವನ್ನೇ ಬಿಟ್ಟು ಬಂದ್ರಿ, 80 ವರ್ಷಗಳಿಂದ ಬರ್ಮಾ ಬಿಟ್ಟು ಬಂದ್ರಿ, 78 ವರ್ಷಗಳಿಂದ ಪಾಕಿಸ್ತಾನ ಬಿಟ್ಟು ಬಂದ್ರಿ, 45 ವರ್ಷಗಳಿಂದ ಬಾಂಗ್ಲಾದೇಶ ಬಿಟ್ಟು ಬಂದ್ರಿ, 35 ವರ್ಷಗಳಿಂದ ಕಾಶ್ಮೀರ ಬಿಟ್ಟು ಬಂದ್ರಿ. ಇಷ್ಟೆಲ್ಲವನ್ನು ಇತಿಹಾಸದಲ್ಲಿ ಗಮನಿಸಿದ ನಂತರವೂ ಹಿಂದೂ ಸಮಾಜ ಜಾಗೃತವಾಗಲಿಲ್ಲ ಅಂದ್ರೆ ಇನ್ನು 20-25 ವರ್ಷದಲ್ಲಿ ಕೇರಳ ಬಿಡುವಂತ ಪರಿಸ್ಥಿತಿ ಬರುತ್ತೆ, 30-35 ವರ್ಷದಲ್ಲಿ ಪಶ್ಚಿಮ ಬಂಗಾಳ ಬಿಡುವಂತ ಪರಿಸ್ಥಿತಿ ಬರುತ್ತೆ, 40-45 ವರ್ಷದಲ್ಲಿ ಅಸ್ಸಾಂ ಬಿಡುವಂತ ಪರಿಸ್ಥಿತಿ ಬರುತ್ತೆ. ಬಿಟ್ಟು ಎಲ್ಲಿಗೆ ಹೋಗ್ತೀರಾ ಹಿಂದೂ ಸಮಾಜ? ಜಾವ, ಅಫ್ಘಾನಿಸ್ತಾನ, ಪಾಕಿಸ್ತಾನ, ಬರ್ಮಾ ಎಲ್ಲವನ್ನ ತೊರೆದು ಭಾರತಕ್ಕೆ ವಲಸೆ ಬಂದ್ರಿ. ಭಾರತದ ಇತರ ರಾಜ್ಯಗಳನ್ನು ಬಿಟ್ಟು ಹೋಗುವಂತ ಪರಿಸ್ಥಿತಿ ಬಂದಾಗ ಮತ್ತೊಂದು ರಾಜ್ಯಗಳಲ್ಲಿ ಬಂದ್ರಿ. ಮುಂದೆ ನಮ್ಮ ಪ್ರದೇಶಗಳನ್ನು ಬಿಟ್ಟು ಹೋಗೋ ಪರಿಸ್ಥಿತಿ ಬಂದ್ರೆ ಹಿಂದೂ ಸಮಾಜ ಎಲ್ಲಿಗೆ ಹೋಗ್ತೀರಾ? ಜಗತ್ತಿನಲ್ಲಿರುವಂತಹ 200 ಕೋಟಿ ಕ್ರೈಸ್ತರು ಬಹುಸಂಖ್ಯಾತರಿರುವಂತಹ 125 ದೇಶಗಳಿದ್ದಾವೆ. 170 ಕೋಟಿ ಸುನ್ನಿಗಳು ಬಹುಸಂಖ್ಯಾತರಿರುವಂತಹ 60 ದೇಶಗಳಿದ್ದಾವೆ. 40 ಕೋಟಿ ಶಿಯಾಗಳು ಬಹುಸಂಖ್ಯಾತರಿರುವಂತಹ 4 ದೇಶಗಳಿದ್ದಾವೆ. 60 ಕೋಟಿ ಬೌದ್ಧರು ಬಹುಸಂಖ್ಯಾತರಿರುವಂತಹ 6 ದೇಶಗಳಿದ್ದಾವೆ. ಅಷ್ಟೇ ಯಾಕೆ, ಒಂದೇ 1 ಕೋಟಿ ಜನಸಂಖ್ಯೆ ಇರುವಂತಹ ಯಹೂದಿಗಳು ಬಹುಸಂಖ್ಯಾತರಿರುವಂತಹ ತಮ್ಮದೇ ಆದ ಒಂದು ರಾಷ್ಟ್ರ ಇದೆ, ಇಸ್ರೇಲ್. ಆದ್ರೆ ಜಗತ್ತಿನಲ್ಲಿರುವಂತಹ 100 ಕೋಟಿ ಹಿಂದೂಗಳಿಗಿರೋದು ಒಂದೇ ಒಂದು ದೇಶ, ಅದು ನನ್ನ ದೇಶ ಭಾರತ ಮಾತ್ರ. ಭಾರತ ಬಿಟ್ಟರೆ ಬೇರೆ ನೆಲೆ ಇಲ್ಲ ನಮಗೆ. ಅದಕ್ಕೆ ನಮ್ಮ ಪೂರ್ವಿಕರು ಬೃಹಸ್ಪತಿ ಆಗಮದಲ್ಲೇ ಬರೆದಿದ್ದು, ಹಿಮಾಲಯ ಸಮಾರಾಭ್ಯ ಯಾವದಿಂದು ಸರೋವರಂ ತಂ ದೇವ ನಿರ್ಮಿತ ದೇಶಂ ಹಿಂದೂಸ್ತಾನಂ ಪ್ರಚಕ್ಷತೆ. ಉತ್ತರದಲ್ಲಿ ಉತ್ತುಂಗ ಹಿಮಾಲಯ, ದಕ್ಷಿಣದಲ್ಲಿ ಅಗಾಧ ಶಿರದಿ, ಮೇಲೆ ಕಿರೀಟ ಪ್ರಾಯಮವಂತ, ಕೆಳಗೆ ನೀರು ಸಿಂಧು ಜಲಸ್ಪರ್ಶ, ತನ್ಮಧ್ಯೆ ಕಂಗೊಳಿಸುತ್ತಿರುವಂತ ರಾಷ್ಟ್ರ ಅದು ನಮ್ಮ ಭಾರತ ವರ್ಷ. ಈ ಸನಾತನ ಹಿಂದೂ ಧರ್ಮದ ಉದ್ಧಾರಕ್ಕೆ ಯಾವುದಾದ್ರೂ ಒಂದು ಪ್ರದೇಶ ಜಗತ್ತಿನಲ್ಲಿ ನೇಮಕವಾಗಿದ್ರೆ ಅದು ದೇವ ನಿರ್ಮಿತ ರಾಷ್ಟ್ರ ಭಾರತ ದೇಶ ಮಾತ್ರ. ಇಲ್ಲೇ ಧರ್ಮ ಉಳಿಬೇಕು, ಇಲ್ಲೇ ಧರ್ಮ ಬೆಳಗಬೇಕು. ನಮ್ಮ ಪೂರ್ವಿಕರು ಕೊಟ್ಟಂತ ಮಾರ್ಗದರ್ಶನ, ಆ ಮಾರ್ಗದರ್ಶನ ನಮ್ಮ ಕಿವಿನಲ್ಲಿ ಗುಂಜಿಸಬೇಕು. ನನ್ನ ಮಕ್ಕಳು ಸುಖವಾಗಿರಬೇಕು, ನನ್ನ ಮೊಮ್ಮಕ್ಕಳು ಸುರಕ್ಷಿತವಾಗಿರ್ಬೇಕಂದ್ರೆ ನನ್ನ ಮನ ಸುರಕ್ಷಿತವಾಗಿರ್ಬೇಕಲ್ಲ. ನನ್ನ ಮನ ಸುರಕ್ಷಿತವಾಗಿರ್ಬೇಕಂದ್ರೆ ನಾನಿರೋ ಗಲ್ಲಿ ಸುರಕ್ಷಿತವಾಗಿರ್ಬೇಕು. ನನ್ನ ಗಲ್ಲಿ ಸುರಕ್ಷಿತವಾಗಿರ್ಬೇಕಂದ್ರೆ ನನ್ನ ಜಿಲ್ಲೆ ಸುರಕ್ಷಿತವಾಗಿರಬೇಕು. ನನ್ನ ಜಿಲ್ಲೆ ಸುರಕ್ಷಿತವಾಗಿರ್ಬೇಕಂದ್ರೆ ನನ್ನ ರಾಜ್ಯ ಸುರಕ್ಷಿತವಾಗಿರಬೇಕು. ನನ್ನ ರಾಜ್ಯ ಸುರಕ್ಷಿತವಾಗಿರ್ಬೇಕಂದ್ರೆ ನನ್ನ ದೇಶ ಸುರಕ್ಷಿತವಾಗಿರಬೇಕು. ನನ್ನ ಭಾರತ ದೇಶ ಸುರಕ್ಷಿತವಾಗಿರ್ಬೇಕಂದ್ರೆ ನನ್ನ ಭಾರತ ದೇಶದ ಮೂಲ ಅಸ್ಮಿತೆ ಮತ್ತು ಅಸ್ತಿತ್ವವಾಗಿರುವಂತ ಸನಾತನ ಹಿಂದೂ ಧರ್ಮದ ಸಂರಕ್ಷಣೆ ಆದಾಗ ಮಾತ್ರ ಇವೆಲ್ಲವೂ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ. ಇದನ್ನೇ ಸಂಘ ಹೇಳಿದ್ರು ಅಖಂಡ ಮಂಡಲಾಕಾರ. ಆ ಅಖಂಡ ಮಂಡಲದಲ್ಲಿ ನಾವೆಲ್ಲ ಒಂದೊಂದು ಭಾಗ ಅಷ್ಟೇ. ನಮ್ಮ ಸಂರಕ್ಷಣೆ ಆಗಬೇಕು, ಸನಾತನ ಧರ್ಮ ಸಂರಕ್ಷಣೆ ಆಗಬೇಕು. ಆದ್ರಿಂದ ಸಂಘಟಿತರಾಗಿ, ಆದ್ರಿಂದ ಜಾಗೃತರಾಗಿ, ನಾವು ವೈಯಕ್ತಿಕವಾಗಿ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಟ್ಟಿದ್ದೀವಿ, ಆಸ್ತಿ ಅಂತಸ್ತು ಮಾಡಿಕ್ಕಿದ್ದೀವಿ, ಆರ್ಥಿಕ ಬಲ ಇದೆ, ಶೈಕ್ಷಣಿಕ ಜಾಗೃತಿ ಇದೆ, ಸಾಕಲ್ವಾ, ನಮ್ಮ ರಕ್ಷಣೆ ಆಗುತ್ತಲ್ವಾ ಅನ್ನೋ ಭ್ರಮೆನ ನೀವೇನಾದ್ರೂ ಇದ್ರೆ ಇತಿಹಾಸ ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್ಗಳನ್ನು ನಮಗೆ ನಿರಂತರ ಕೊಡ್ತಾ ಬರ್ತಿದೆ. 80 ವರ್ಷಗಳ ಹಿಂದೆ ರಂಗೂನ್ನಲ್ಲಿದ್ದಂತ ಅತ್ಯಂತ ವಿದ್ಯಾವಂತ, ಅತ್ಯಂತ ಶ್ರೀಮಂತ ಸಮಾಜ ಯಾರ್ದು? ಹಿಂದೂಗಳದಲ್ವಾ? ಅಲ್ಲಿದ್ದಂತ ಹಿಂದೂಗಳು ಎಲ್ಲಿಗೆ ಹೋದ್ರು? ಅಲ್ಲಿದ್ದ ಹಿಂದೂಗಳು ಏನಾದ್ರು? 78 ವರ್ಷಗಳ ಹಿಂದೆ ಲಾಹೋರ್ನಲ್ಲಿದ್ದಂತ ಅತ್ಯಂತ ವಿದ್ಯಾವಂತ, ಅತ್ಯಂತ ಶ್ರೀಮಂತ ಸಮಾಜ ಯಾರ್ದು? ಹಿಂದೂಗಳದಲ್ವಾ? ಅಲ್ಲಿದ್ದಂತ ಹಿಂದೂಗಳು ಏನಾದ್ರು? 40-45 ವರ್ಷಗಳ ಹಿಂದೆ ಬಾಂಗ್ಲಾದೇಶದಲ್ಲಿದ್ದಂತ ಅತ್ಯಂತ ಶ್ರೀಮಂತ, ಅತ್ಯಂತ ವಿದ್ಯಾವಂತ ಸಮಾಜ ಯಾರ್ದು? ಹಿಂದೂಗಳದಲ್ವಾ? ಅಲ್ಲಿದ್ದಂತ ಹಿಂದೂಗಳು ಏನಾದ್ರು? 35-40 ವರ್ಷಗಳಿಂದ ಕಾಶ್ಮೀರದಲ್ಲಿದ್ದಂತ ಅತ್ಯಂತ ವಿದ್ಯಾವಂತ, ಅತ್ಯಂತ ಶ್ರೀಮಂತ ಸಮಾಜ ಯಾರ್ದು? ಹಿಂದೂಗಳದಲ್ವಾ? ಅಲ್ಲಿದ್ದಂತ ಹಿಂದೂಗಳು ಏನಾದ್ರು? ಎಲ್ಲಿಗೆ ಹೋದ್ರ ಹಿಂದೂಗಳು? ರಾತ್ರಿ ಹಿಂದೂ ಸರ್ ವೈಪ್ಡ್ ಔಟ್ ಫ್ರಮ್ ದೇರ್ ಓನ್ ರೀಜನ್ಸ್. ತಾವು ಹುಟ್ಟಿ ಬೆಳೆದಂತ ನೆಲದಲ್ಲಿ ಅವರ ಜನಸೈಡ್ಗಳು ನಡೀತು, ನರಮೇಧಗಳು ನಡೆದವು, ಎಕ್ಸೋಡಸ್ಗಳು ನಡೆದವು. ಯಾಕೆ? ಅವರಿಗೆ ಶಿಕ್ಷಣದ ಕೊರತೆ ಇತ್ತ ಸ್ವಾಮಿ? ಅವರಿಗೆ ಆರ್ಥಿಕ ಸಹಾಯದ ಕೊರತೆ ಇತ್ತ? ಅವರಿಗೆ ಆಸ್ತಿ ಅಂತಸ್ತಿನ ಕೊರತೆ ಇತ್ತ? ಅವರಿಗೆ ಅಕ್ಷರಾಭ್ಯಾಸದ ಕೊರತೆ ಇತ್ತ? ಅವರಿಗೆ ವಿದ್ಯೆ ಕೊರತೆ ಇತ್ತ? ಅಲ್ಲ. ಅಲ್ಲಿದ್ದಂತ ಹಿಂದೂಗಳೆಲ್ಲ ಶ್ರೀಮಂತರೇ, ಅಲ್ಲಿದ್ದಂತ ಹಿಂದೂಗಳೆಲ್ಲರೂ ಪಾಂಡಿತ್ಯವನ್ನು ಪಡೆದವರೇ, ಅಲ್ಲಿದ್ದಂತ ಹಿಂದೂಗಳೆಲ್ಲರೂ ವೇದಾಭ್ಯಾಸ ಮಾಡಿದವರೇ, ಅಲ್ಲಿದ್ದಂತ ಹಿಂದೂಗಳೆಲ್ಲರೂ ಶಿಕ್ಷಣವನ್ನು ಪಡೆದವರೇ, ಅಲ್ಲಿದ್ದಂತ ಹಿಂದೂಗಳೆಲ್ಲ ಆಸ್ತಿ ಅಂತಸ್ತನ ಮಾಡಿ ಪೂರ್ವಿಕರು ಮಾಡಿಟ್ಟಂತ ಆಸ್ತಿ ಅಂತಸ್ತನ್ನು ಬದುಕ್ತಿದ್ದಂತವರೇ. ಆದ್ರೆ ರಾತ್ರಿ ಊಟ ಬಟ್ಟೆಯಲ್ಲಿ ಓಡಿ ಬರುವಂತ ಪರಿಸ್ಥಿತಿ ಆ ಹಿಂದೂಗಳಿಗೆ ಬಂತಲ್ಲ. ಯಾಕೆ? ಎರಡು ಕಾರಣ. ಒಂದು ಸಂಘಟಿತ ಬಲದ ಕೊರತೆ, ಎರಡನೇದು ಧರ್ಮ ಜಾಗೃತಿಯ ಕೊರತೆ. ಈ ಎರಡರ ಕಾರಣದಿಂದ ಅಲ್ಲಿದ್ದಂತ ಹಿಂದೂಗಳು ತಮ್ಮ ಪ್ರದೇಶಗಳನ್ನು ಕಳ್ಕೊಂಡ್ರು. ಕಾಶ್ಮೀರದಿಂದ ಓಡಿ ಬಂದಂತ ಹಿಂದೂಗಳು ಇವತ್ತಿಗೂ ನಮ್ಮದೇ ಭಾರತ ದೇಶದ ರಾಜಧಾನಿ ದೆಹಲಿಯಲ್ಲಿ ಅಕ್ಷರಶಃ ನಿರಾಶ್ರಿತರಾಗಿ ಓಡಾಡುತ್ತಿದ್ದಾರೆ. ಬಾಂಗ್ಲಾದೇಶದಿಂದ ವಲಸೆ ಬಂದಂತ ಹಿಂದೂಗಳು ನಮ್ಮ ಕರ್ನಾಟಕದ ರಾಯಚೂರಿನ ಬಾಂಗ್ಲಾ ಕ್ಯಾಂಪ್ಗಳಲ್ಲಿ ಒಂದೊತ್ತಿನ ಗಂಜಿಗೋಸ್ಕರ ಲೈನ್ ನಲ್ಲಿ ನಿಂತಿದ್ದಾರೆ. ಆ ಪರಿಸ್ಥಿತಿ ಹಿಂದೂ ಸಮಾಜಕ್ಕೆ ಬಂತಲ್ಲ. ಜಾಗೃತಿ ಕೊರತೆ, ಸಂಘಟಿತ ಬಲದ ಕೊರತೆ. ಚರಿತ್ರೆಯನ್ನು ಅಧ್ಯಯನ ಮಾಡಿ ಆದ್ರೂ ಹಿಂದೂಗಳು ಸಂಘಟಿತರಾಗಬೇಕು. ನಮಗೆ ಯಾವುದೋ ಕಾಶ್ಮೀರದ ಉದಾಹರಣೆ ಬೇಡ, ಯಾವುದೋ ಬಾಂಗ್ಲಾದೇಶದ ಉದಾಹರಣೆ ಬೇಡ, ನಮ್ಮದೇ ಕರ್ನಾಟಕದ ವಿಜಯನಗರದ ಸಾಮ್ರಾಜ್ಯದ ಉದಾಹರಣೆ
ಹೇಳಿದ್ದಾರೆ, ಇತಿಹಾಸದಿಂದ ಜಾಗೃತರಾಗಿ ಅಧ್ಯಯನ ಮಾಡಿ ಮುಂದಿನ ಪೀಳಿಗೆಗೆ ಆ ಇತಿಹಾಸವನ್ನು ತಲುಪಿಸಿ ಇತಿಹಾಸ ಮತ್ತೊಮ್ಮೆ ಮರುಕಳಿಸದ ಹಾಗೆ ನೋಡ್ಕೊಳ್ಳಿ. ಆ ಮಕ್ಕಳಲ್ಲಿ ಜಾಗೃತಗೊಳಿಸಿ. ಹಂಪೆಹಳ್ಳಿ ಬೀಡಿನಲ್ಲಿ ಅಡಿಗಡಿಗೆ ಹಬ್ಬಿರುವ ಕಲ್ಲು ಕಲ್ಲಿನ ಕತೆಗೆ ಹೊಸ ಬಾನುಲಿ ನಿತ್ತು. ಇತಿಹಾಸದುದ್ದಕ್ಕೂ ಕೊಲೆ ಸುಲಿಗೆ ಒಳಗಾದ ದೈತ್ಯರ ಅತ್ಯಾಚಾರಕ್ಕೆ ಆಹಾರವಾದ ಬಂಧು ಭಗಿನಿಯರ ಒಡಲ ಸಂಗಡದ ಬೆಂಕಿಯನ್ನ ಕೆದಕಿ ಬೂದಿಯನ್ನು ಊದಿ ದೇಶಕ್ಕೆ ತೋರಬೇಕು ಹೊಸದಾದ ಹಾದಿ. ಆ ಹೊಸದಾದ ಸರಿಯಾದ ಹಾದಿನ ತೋರುವಂತ ಕೆಲಸ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡ್ತಾ ಬಂದಿದೆ. ಅದೇ ಪೂರ್ವಕವಾಗಿ ಪಂಚಪರಿವರ್ತನ ಸೂತ್ರಗಳನ್ನು ಸಂಘ ಇವತ್ತು ನಮಗೆ ನೀಡಿದೆ. ಆ ಪಂಚಪರಿವರ್ತನ ಸೂತ್ರವನ್ನು ನಾವು ಪಾಲಿಸೋಣ ಸಾಕು. ಸಾಮಾಜಿಕ ಸಾಮರಸ್ಯವನ್ನು ಬೆಳೆಸಿಕೊಳ್ಳೋಣ. ಮಣ್ಣಲ್ಲಿ ಕುಟುಂಬ ಪ್ರಬೋಧನೆಯನ್ನು ಜಾಗೃತಗೊಳಿಸೋಣ. ಸ್ವಾವಲಂಬನೆಯಾದಂತ ಸ್ವದೇಶಿ ರೀತಿಯಲ್ಲಿ ನಮ್ಮ ಜೀವನವನ್ನು ಸಾಗಿಸೋಣ. ನಾಗರಿಕ ಶಿಷ್ಟಾಚಾರತೆಯನ್ನು ಪಾಲಿಸೋಣ. ಪರಿಸರವನ್ನು ಸಂರಕ್ಷಣೆ ಮಾಡೋಣ. ಇದೇ ಪಂಚಸೂತ್ರಗಳು. ಅನೇಕ ಹಿಂದೂಗಳ ಪ್ರಶ್ನೆ, ಏನಿ ಪಂಚಸೂತ್ರ ಪಾಲನೆ ಮಾಡಿದ್ರೆ ಧರ್ಮ ರಕ್ಷಣೆ ಆಗುತ್ತಾ, ದೇಶ ರಕ್ಷಣೆ ಆಗುತ್ತಾ? ಖಂಡಿತವಾಗಲೂ ಆಗುತ್ತೆ. 100 ವರ್ಷಗಳ ಹಿಂದೆ ಇದೇ ಸಂಘ ನಿತ್ತು ರಾಮ ಮಂದಿರವನ್ನು ಪುನಃ ಪ್ರತಿಷ್ಠಾಪನೆ ಮಾಡ್ತೇವೆ ನಾವು ಕಾನೂನಿನ ಅಡಿನಲ್ಲಿ ಅಂತ ಹೇಳಿದಾಗ ನಮ್ಮನ್ನು ಯಾರು ನಂಬಿರಲಿಲ್ಲ. 100 ವರ್ಷಗಳಿಂದ ಇದೇ ಸಂಘ ನಿತ್ತು ಮಧುರಾ ಕೃಷ್ಣ ಜನ್ಮಭೂಮಿ ಕಾರ್ಯವನ್ನು ಕಾನೂನಿನ ಅಡಿಯಲ್ಲಿ ಸಾಕಾರಗೊಳಿಸ್ತೀವಿ ಅಂತ ಹೇಳಿದಾಗ ನಮ್ಮನ್ನು ಯಾರು ನಂಬಿರಲಿಲ್ಲ. 100 ವರ್ಷಗಳ ಹಿಂದೆ ಕಾಶ್ಮೀರದ ತಾಯಿ ಶಾರದಿ ಪೀಠವನ್ನು ಪುನಃ ಪ್ರತಿಷ್ಠಾಪನೆಗೊಳಿಸ್ತೀವಿ ಅಂತ ಹೇಳಿದಾಗ ನಮ್ಮನ್ನು ಯಾರು ನಂಬಿರಲಿಲ್ಲ. 100 ವರ್ಷಗಳಿಂದ ಕಾಶಿ ವಿಶ್ವನಾಥ ಮಂದಿರದ ಕಾರ್ಯವನ್ನು ಕಾನೂನಿನ ಅಡಿಯಲ್ಲಿ ನಾವು ಸಾಕಾರಗೊಳಿಸ್ತೀವಿ ಅಂತ ಹೇಳಿದಾಗ ನಮ್ಮನ್ನು ಯಾರು ನಂಬಿರಲಿಲ್ಲ. 100 ವರ್ಷಗಳಿಂದ ಮನೆಗಳನ್ನು ಅಯೋಧ್ಯೆಯನ್ನಾಗಿಸ್ತೀವಿ ಅಂತ ಹೇಳಿದಾಗ ನಮ್ಮನ್ನು ಯಾರು ನಂಬಿರಲಿಲ್ಲ. 100 ವರ್ಷಗಳಿಂದ ಮನೆಯಲ್ಲಿ ಕೂಡ ಭಜನೆಗಳನ್ನು ಮೂಡಿಸ್ತೀವಿ ಅಂತ ಹೇಳಿದಾಗ ನಮ್ಮನ್ನು ಯಾರು ನಂಬಿರಲಿಲ್ಲ. 100 ವರ್ಷಗಳಿಂದ ಮನೆ ಒಂದೊಂದು ಹಿಂದೂಗಳನ್ನ ರಾಮನಂತೆ ತಯಾರು ಮಾಡ್ತೀವಿ, ಸೀತಾಮಾತೆಯಂತೆ ಬೆಳೆಸ್ತೀವಿ ಅಂತ ಹೇಳಿದಾಗ ನಮ್ಮನ್ನು ಯಾರು ನಂಬಿರಲಿಲ್ಲ. 100 ವರ್ಷಗಳಿಂದ ಮನೆಗಳಲ್ಲೂ ಧರ್ಮ ಜಾಗೃತಿ ಮೂಡಿಸ್ತೀವಿ ಅಂತ ಹೇಳಿದಾಗ ನಮ್ಮನ್ನು ಯಾರು ನಂಬಿರಲಿಲ್ಲ. 100 ವರ್ಷಗಳಿಂದ ಜಾತಿ ಮತ ಪಂಥ ಎಲ್ಲವನ್ನು ಮೀರಿ ನಿಂತು ಹಿಂದೂ ಸಮಾಜ ಸಂಘಟಿತವಾಗಿ ಹಳ್ಳಿಗಳ ಧಾರ್ಮಿಕ ಸಭೆಗಳನ್ನು ಆಯೋಜನೆ ಮಾಡುತ್ತೆ ಅಂತ ಹೇಳಿದಾಗ ನಮ್ಮನ್ನು ಯಾರು ನಂಬಿರಲಿಲ್ಲ. 100 ವರ್ಷಗಳಿಂದ ಯಾವುದೇ ಮೋಜು ಆಚರಣೆಗಳಿಲ್ಲದೆ ಒಂದು ಧಾರ್ಮಿಕ ಬೋಧನೆಯನ್ನು ಕೇಳಲಿಕ್ಕೆ ಸಾವಿರಾರು ಜನ ಸ್ವಯಂ ಪ್ರೇರಿತರಾಗಿ ಬಂದು ಕೂರ್ತಾರೆ ಅಂತ ಹೇಳಿದಾಗ ನಮ್ಮನ್ನು ಯಾರು ನಂಬಿರಲಿಲ್ಲ. 100 ವರ್ಷಗಳಿಂದ ಮನೆಗಳ ಧರ್ಮ ಜಾಗೃತಿ ಮೂಡಿಸ್ತೀವಿ ಅಂತ ಹೇಳಿದಾಗ ನಮ್ಮನ್ನು ಯಾರು ನಂಬಿರಲಿಲ್ಲ. 78 ವರ್ಷಗಳಿಂದ ಏಕದೇಶ ಧ್ವಜ ನೈಚಲೆಂಗೆ ಸಂಪೂರ್ಣ ಕಾಶ್ಮೀರವನ್ನು ಕಾನೂನಿನ ಅಡಿಯಲ್ಲಿ ಭಾರತದ ಒಳಗೆ ಸ್ವೀಕರಿಸ್ತೀವಿ ಅಂತ ಹೇಳಿದಾಗ ನಮ್ಮನ್ನು ಯಾರು ನಂಬಿರಲಿಲ್ಲ. ಆದ್ರೆ 100 ವರ್ಷಗಳಲ್ಲಿ ಸಂಘ ಕೊಟ್ಟಂತ ಅಷ್ಟು ಗುರಿಗಳನ್ನು ನಾವು ಸಾಕಾರಗೊಳಿಸಿ ನಿಂತಿದ್ದೀವಿ. ಅದಕ್ಕೆ ಜೀವಂತ ಸಾಕ್ಷಿಯಾಗಿ ನಾವು ಬದುಕ್ತಿದ್ದೀವಿ. ನಾವು ಧಾರ್ಮಿಕ ಸಭೆಯಲ್ಲಿ ಬಂದು ಕೂತಿದ್ದೀವಿ. ಯಾಕೆಂದ್ರೆ ಸಂಘ ಯಾವತ್ತಿದ್ರು 100 ವರ್ಷ ಮುಂಚಿತವಾಗಿ ಆಲೋಚನೆ ಮಾಡಿ ನಡೆಯುವಂತ ಸಮಾಜ ನಮ್ಮದು. 100 ವರ್ಷದ ನಂತರ ದೇಶಕ್ಕೆ ಯಾವ ಗುರಿ ಬೇಕೋ ಆ ಗುರಿಗೆ 100 ವರ್ಷಗಳ ಹಿಂದೆಯೇ ಮಾರ್ಗದರ್ಶನ ಹಾಕಿಕೊಟ್ಟೋದಂತ ಸಂಘಟನೆ ನಮ್ಮದು. ಇದು ನಾನು ಹೇಳ್ತಿರುವಂತ ಮಾತಲ್ಲ. ಸಂಘದ ಹಿರಿಯರು ಗುರೂಜಿ ಗೋಲ್ವಾಲ್ಕರ್ಜಿ ಅವರು ತಮ್ಮ ಕೃತಿ ಬಂಚ್ ಆಫ್ ಥಾಟ್ಸ್ ಎಂಬ ಪುಸ್ತಕದಲ್ಲಿ ಬರೆದಂತ ಮಾತು. 100 ವರ್ಷದ ನಂತರ ದೇಶಕ್ಕೆ ಯಾವ ಗುರಿ ಬೇಕೋ ಆ ಗುರಿ ಸಾಧನೆಗೆ ಆಗಲೇ ಮಾರ್ಗದರ್ಶನವನ್ನು ಸಂಘ ಹಾಕಿಕೊಡ್ತಿದೆ. ಆ ದೇಶಭಕ್ತಿಯ ಹಾದಿನಲ್ಲಿ ನಡೀರಿ ಸಾಕು. ರಾಷ್ಟ್ರ ಪ್ರೇಮ ಧರ್ಮ ನಿಷ್ಠತೆನ ಪ್ರತಿಯೊಬ್ಬ ಹಿಂದೂ ಬೆಳೆಸ್ಕೊಳ್ಳಿ, ಭಾರತೀಯ ಬೆಳೆಸ್ಕೊಳ್ಳಿ ಸಾಕು. ಇದು ಗುರೂಜಿ ಅವರು ಕೊಟ್ಟಂತ ಆದರ್ಶ, ಇದು ಸಂಘ ಕೊಟ್ಟಂತ ಪ್ರೇರಣೆ. ಆ ಪ್ರೇರಣೆಯನ್ನು ನಾವು ಸಾಗಿದ್ರೆ ಸಾಕು. ನಾವು ಸಂಘಟಿತರಾಗೋಣ, ನಾವು ಜಾಗೃತರಾಗೋಣ. ಇದು ವೀರ ಸಾವರ್ಕರ್ ಅವರು ಹೇಳಿದಂತ ಮಾತು. ವೀರ ಸಾವರ್ಕರ್ ಅವರು ಹೇಳ್ತಾರೆ, ಐ ಡು ನಾಟ್ ಫಿಯರ್ ಎ ಮುಸ್ಲಿಂ, neither do I fear a Christian, but I fear those Hindus who are against ಹಿಂದುತ್ವ. ಅರ್ಥಾತ್ ಸಾವರ್ಕರ್ ಅವರು ಹೇಳ್ತಾರೆ, ನನಗೆ ಮುಸಲ್ಮಾನರು ಅಂದ್ರೆ ಭಯ ಇಲ್ಲ, ನನಗೆ ಕ್ರಿಶ್ಚಿಯನ್ ಅಂದ್ರೆ ಭಯ ಇಲ್ಲ, ಆದ್ರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದೂ ಧರ್ಮವನ್ನ ವಿರೋಧಿಸ್ತಾರಲ್ಲ ಅಂತ ಸೊಕ್ಕೋಳ್ ಹಿಂದೂಗಳು ನೋಡಿದ್ರೆ ಭಯ ಆಗೋದು ಅಂತ ವೀರ ಸಾವರ್ಕರ್ ಅವರು ಯಾವುದೋ ಕಾಲದಲ್ಲಿ ಕೊಟ್ಟ ತತ್ವ. ಅರ್ಥಾತ್ ನಮ್ಮ ಧರ್ಮಕ್ಕೆ ಸಮಸ್ಯೆ ಬಂದ್ರೆ ನಮ್ಮ ಧರ್ಮದಲ್ಲೇ ಹುಟ್ಟಿ ನಮ್ಮ ಧರ್ಮವನ್ನೇ ವಿರೋಧಿಸರಿಂದ ಬರುತ್ತೆ ಹೊರತಾಗಿ ಇನ್ಯಾರಿಂದಲೂ ಸನಾತನ ಧರ್ಮಕ್ಕೆ ಸಮಸ್ಯೆ ಇಲ್ಲ. ಆದ್ರಿಂದ ನಾವು ಜಾಗೃತರಾಗೋಣ. ಸಾವಿರಾರು ವರ್ಷ ನೂರಾರು ಜನಾಂಗಗಳ ಪ್ರಯತ್ನ ಪಟ್ಟರು ಸನಾತನ ಹಿಂದೂ ಧರ್ಮ ಅಳಿಸಿ ಹೋಗೋದು ಬಿಡಿ, ಸನಾತನ ಹಿಂದೂ ಧರ್ಮವನ್ನು ಅಲುಗಾಡಿಸ್ಲಿಕ್ಕೂ ಯಾರಿಂದಲೂ ಸಾಧ್ಯ ಆಗ್ಲಿಲ್ಲ. ಕಾರಣ ಇದು ಸತ್ಯ ಸನಾತನ ಧರ್ಮ. ಇದು ನಿತ್ಯ ನಿರಂತರ ಗಂಗೆಯಂತೆ ಪ್ರವಹಿಸುತ್ತೆ. ಆ ಸೃಷ್ಟಿಯಾದಿನಲ್ಲಿ ತಾಯಿ ಶಾರದೆ ಪ್ರಥಮ ವೀಣ ಜಂಕಾರ ಓಂಕಾರವಾಗಿ ಹೊರಬಂದು ಶಿವನ ಡಮರುಗಳಿಂದ ವ್ಯಾಕರಣದ ಸ್ವರೂಪವನ್ನು ಪಡೆದು ವೇದಗಳಾಗಿ ಮಾರುಗೊಂಡು ಸಂಸ್ಕಾರದ ರೂಪದಲ್ಲಿ ನಮ್ಮ ರಕ್ತದ ಧಮನಿಗಳನ್ನು ಸಂಚರಿಸಿ ನಮಗೆ ಗೊತ್ತೋ ಗೊತ್ತಿಲ್ಲದೆಯೋ ತಲೆಮಾರಿಂದ ತಲೆಮಾರಿಗೆ ಪೀಳಿಗೆಯಿಂದ ಪೀಳಿಗೆಗೆ ಜನಾಂಗದಿಂದ ಜನಾಂಗಕ್ಕೆ ಸಂಸ್ಕೃತಿ ರೂಪದಲ್ಲಿ ಹರಿದು ಬರುತ್ತಾ ಸಾಧು ಸಂತ ಋಷಿ ಮುನಿಗಳ ಜಗದ್ಗುರುಗಳ ಮೆಡಲಿನಲ್ಲಿ ಸಂರಕ್ಷಣೆಗೊಂಡು ಕ್ಷತ್ರಿಯೇತರ ಕ್ಷಾತ್ರದೇಶಿನ ಖಡ್ಗಗಳಿಂದ ಗಡಿ ಭಾಗದಲ್ಲಿ ಸಂರಕ್ಷಿಸಲ್ಪಟ್ಟು ತನ್ನ ಮೇಲೆ ದಾಳಿ ಮಾಡಿದಂತ ದಾಳಿಕೋರ ಜನಾಂಗಗಳನ್ನು ತಾನೇ ಜೀರ್ಣಿಸಿಕೊಂಡು ಆ ಜಠರಾಗ್ನಿಯನ್ನು ಜ್ಞಾನಾಗ್ನಿ ಸ್ವರೂಪದಲ್ಲಿ ಹೊರಹೊಮ್ಮಿ ಇಡೀ ಜಗತ್ತರ ಬೆಳಗ್ತಿರುವಂತ ಅಗ್ನಿಯಷ್ಟು ಪವಿತ್ರವಾಗಿ ಗಾಳಿಯಂತೆ ಎಲ್ಲೆಡೆ ಸ್ಥಿತವಾಗಿ ಹಿಂದೂ ಮಹಾಸಾಗರದಂತೆ ಬೋರ್ಗರಿತಾ ತನ್ನ ಮೇಲೆ ದಾಳಿ ಮಾಡಿದಂತ ದಾಳಿಕೋರ ಜನಾಂಗಗಳನ್ನು ತಾನು ಜೀರ್ಣಿಸಿಕೊಂಡು ಇವತ್ತು ಜ್ಞಾನ ಭಾಸ್ಕರನಂತೆ ನಿಂತು ತನ್ನ ಜ್ಞಾನದ ಉಷಕಿರಣಗಳಿಂದ ಇಡೀ ಮನುಕುಲವನ್ನು ಪ್ರಜ್ವಲಿಸ್ತಾ ನಿಂತಿರುವಂತ ಜಗತ್ತಿನ ಏಕೈಕ ಜೀವಂತ ಪ್ರಾಚೀನ ಧರ್ಮ ಅಂತ ಯಾವುದಾದ್ರೂ ಇದ್ರೆ ಅದು ನಮ್ಮ ಸನಾತನ ಹಿಂದೂ ಧರ್ಮ ಮಾತ್ರ. ನಮ್ಮ ಇತಿಹಾಸ ಇದು, ನಮ್ಮ ಹಿರಿಮೆ ಇದು. ಈ ಹಿರಿಮೆ, ಈ ಪರಂಪರೆ ರಕ್ಷಣೆಗೆ ಒಂದೇ ಒಂದು ಮಾರ್ಗ, ಅದು ಪರಶುರಾಮರು ಕೊಟ್ಟ ಮಾರ್ಗ. ಅಗ್ರಸ್ಥೋ ಚತುರ್ವ ವೇದ ಪೃಷ್ಠತಂ ಶಶರಂ ಧನುಃ ಇದಂ ಬ್ರಾಹ್ಮಮಿದಂ ಕ್ಷಾತ್ರಂ ಶಾಪಾದಪಿ ಶರಾದಪಿ.
ಮಸ್ತಕದಲ್ಲಿ ಚತುರ್ವೇದಗಳ ಜ್ಞಾನಗಳು ತುಂಬಿದ್ದಾವೆ, ಬೆನ್ನಿನಲ್ಲಿ ಬಾಣಗಳ ಬತ್ತಳಿಕೆಗಳು ತುಂಬಿದ್ದಾವೆ. ವೈಚಾರಿಕವಾಗಿ ಯುದ್ಧ ಮಾಡ್ಲಿಕ್ಕೆ ಬರ್ತೀರಾ, ಬನ್ನಿ, ಬ್ರಹ್ಮ ತೇಜಸ್ನಿಂದ ಎದುರಿಸ್ತೀವಿ. ನೇರ ನಿಂತು ಯುದ್ಧ ಮಾಡ್ಲಿಕ್ಕೆ ಬರ್ತೀರಾ, ಬನ್ನಿ, ಕ್ಷಾತ್ರ ತೇಜಸ್ನಿಂದ ಎದುರಿಸ್ತೀವಿ. ಶಾಪಾದಪಿ ಶರಾದಪಿ, ಯಾವ ರೀತಿ ಬಂದ್ರು ರಾಷ್ಟ್ರ ಪರಂಪರೆ ಉಳಿವಿಗೆ ನಾವು ಸಿದ್ಧ. ನಮ್ಮ ಸೌಭಾಗ್ಯ ಇವತ್ತು ಕ್ಷಾತ್ರ ತೇಜಸ್ನೊಂದಿಗೆ ರಾಷ್ಟ್ರ ರಕ್ಷಣೆ ಯಾವ ರೀತಿ ಮಾಡ್ಕೊಳ್ತೀವಿ ನಮ್ಮ ಭಾರತದ ಸೈನಿಕರು ತೋರಿಸ್ಕೊಟ್ಟಿದ್ದಾರೆ. ಆಪರೇಷನ್ ಸಿಂಧೂರದ ಮೂಲಕ. ಆಪರೇಷನ್ ಸಿಂಧೂರ ನಡೆಯುವಂತ ಸಂದರ್ಭದಲ್ಲಿ ಪಾಕಿಸ್ತಾನ ಯುದ್ಧಕ್ಕೆ ಸಜ್ಜಾಗಿ ಬಂತಲ್ಲ. ಪಾಕಿಸ್ತಾನ ಅಮೆರಿಕದಿಂದ ಫೈಟರ್ ಜೆಟ್ಗಳನ್ನು ತರಿಸ್ಕೊಳ್ತು, ಟರ್ಕಿಯಿಂದ ಸೂಸೈಡ್ ಡ್ರೋನ್ಸ್ ಗಳನ್ನು ತರಿಸ್ಕೊಳ್ತು, ಸ್ವೀಡಿಷ್ ಮಾಡಿದ AWSS ಆಪ್ 2000 ಡಿಫೆನ್ಸ್ ಸಿಸ್ಟಮ್ ಜೊತೆಗೆ ಪಾಕಿಸ್ತಾನ ಯುದ್ಧಕ್ಕೆ ಸಜ್ಜಾಗಿ ಬಂತು. ಭಾರತದ ಸೈನಿಕರು ರಣಾಂಗಣ ಕೇಳಿದ್ರು. ಆದ್ರೆ ಪಾಕಿಸ್ತಾನದಂತೆ ಯಾವುದು ಅಮೆರಿಕ, ಯಾವುದು ಟರ್ಕಿ ಮುಂದೆ ಕೈ ಚಾಚಿ ಭಿಕ್ಷೆ ಬೇಡಿ ತಂದಂತ ಶಸ್ತ್ರಾಸ್ತ್ರಗಳೆಲ್ಲ ನಮ್ಮವು. ನಮ್ಮ ಭಾರತದ ಸೈನಿಕರು ಸ್ವಾಭಿಮಾನದೊಂದಿಗೆ ರಷ್ಯಾದ ಜೊತೆ ಹೆಗಲು ಕೊಟ್ಟು ನಿಂತು ತಯಾರು ಮಾಡಿಸಿ ಇಂಪೋರ್ಟ್ ಮಾಡಿಸಿಕೊಂಡಂತ S-400 ಡಿಫೆನ್ಸ್ ಸಿಸ್ಟಮ್ ಜೊತೆಗೆ ಭಾರತದ ಸೈನಿಕರು ಯುದ್ಧ ಕೇಳಿದ್ರು. ಇದಕ್ಕಿಂತ ಹೆಮ್ಮೆ ವಿಚಾರ, ಆಕಾಶ್ ತೀರಾ ಡಿಫೆನ್ಸ್ ಸಿಸ್ಟಮ್ ಜೊತೆಗೆ ನಾವು ಯುದ್ಧಕ್ಕೆ ಬಂದ್ರು. ಆಕಾಶ್ ತೀರಾ ಡಿಫೆನ್ಸ್ ಸಿಸ್ಟಮ್ ಬೇರೆ ಯಾವ ದೇಶದಿಂದಲೂ ತರಿಸ್ಕೊಂಡಿದ್ದಲ್ಲ, ಬದಲಿಗೆ 100% ಮೇಕ್ ಇನ್ ಇಂಡಿಯಾ, ಮೆಟೀರಿಯಲ್ ಹಿಡಿದು ಲೇಬರ್ ಅವರೆಗೂ ನಮ್ಮ ಇಂಡಿಜಿನಸ್ ಡಿಫೆನ್ಸ್ ಸಿಸ್ಟಮ್. ನಮ್ಮ ಸೈನಿಕರ ಡಿಫಾಲ್ಟ್ ಡಿಫೆನ್ಸ್ ಸಿಸ್ಟಮ್ಗಳು ಸಿದ್ಧವಾಗಿದ್ವು, ಸಮಾರ ಡಿಫೆನ್ಸ್ ಸಿಸ್ಟಮ್ಗಳು ಸಿದ್ಧವಾಗಿದ್ವು, ನಾಗಾಸ್ತ್ರವನ್ನು ಸೂಸೈಡ್ ಡ್ರೋನ್ಸ್ಗಳು ಸಿದ್ಧವಾಗಿದ್ವು, ಅವು ಕೂಡ 100% ಮೇಕ್ ಇನ್ ಇಂಡಿಯಾ. ಇಸ್ರೇಲ್ ಇಂಪೋರ್ಟ್ ಮಾಡಿಸಿಕೊಂಡ ಅರಬ್ ಡ್ರೋನ್ ನಂಬಳಿದ್ವು, ಜಪಾನಿಂದ ಇಂಪೋರ್ಟ್ ಮಾಡಿಸಿಕೊಂಡ ಕಾಮಿಕಾಜೆ ಡ್ರೋನ್ಗಳು ನಂಬಳಿದ್ವು, ಸ್ಕೈ ಸ್ಟ್ರೈಕರ್ ಸೂಸೈಡ್ ಡ್ರೋನ್ಸ್ ಸೈನಿಕರ ಹತ್ರ ಇದ್ವು. ಸ್ಕೈ ಸ್ಟ್ರೈಕರ್ ಸೂಸೈಡ್ ಡ್ರೋನ್ಗಳು 100% ಮೇಕ್ ಇನ್ ಇಂಡಿಯಾ, ಅದರಲ್ಲೂ ಮೇಡ್ ಇನ್ ಕರ್ನಾಟಕ. ನಮ್ಮ ಕರ್ನಾಟಕದಿಂದಲೇ ತಯಾರಾಗಿ ಹೋದಂತ ಸೂಸೈಡ್ ಡ್ರೋನ್ಗಳು. ರಫೇಲ್ ಫೈಟರ್ ಜೆಟ್ ನಂಬಳಿ ಸಿದ್ಧವಾಗಿದ್ವು ವಿತ್ ಸ್ಕ್ಯಾಲ್ಪ್ ಮಿಸೈಲ್ ಲೋಡೆಡ್. ಸುಖೋಯ್ 30 MK ಫೈಟರ್ ಜೆಟ್ ನಮ್ಮ ಸೈನಿಕರ ಬಳಿ ಸಿದ್ಧವಾಗಿದ್ವು ವಿತ್ ಬ್ರಹ್ಮೋಸ್ ಮಿಸೈಲ್ ಲೋಡೆಡ್. ಎಲ್ಲ ಶಸ್ತ್ರಾಸ್ತ್ರಗಳಿಗೆ ಸಿದ್ಧವಾದಂತಹ ಭಾರತದ ಸೈನಿಕರು ರಣಾಂಗಣಕ್ಕೆ ಇಳಿದು ಇಡೀ ಆಪರೇಷನ್ ಸಂದರ್ಭದಲ್ಲಿ ಇಸ್ರೋದೊಂದಿಗೆ ಲೈವ್ ಕೋಆರ್ಡಿನೇಷನ್ ಸ್ವೀಕರಿಸಿದ್ರು. INS ವಿಕ್ರಾಂತ್ ಜೊತೆಗೆ 36ಕ್ಕೂ ಹೆಚ್ಚು ಯುದ್ಧಹಡಗುಗಳು ವಿತ್ ಬ್ರಹ್ಮೋಸ್ ಮಿಸೈಲ್ ಲೋಡೆಡ್ಗೆ ನಾರ್ದರ್ನ್ ಅರೇಬಿಯಾ ಸೇನಾ ಪ್ಯಾಟ್ರೋಲಿಂಗ್ ಮಾಡ್ತಿದ್ವು. ರಣಾಂಗಣಕ್ಕೆ ಇಳಿದಂತ ಭಾರತದ ಸೈನಿಕರು ಒಂದೇ ಒಂದು ಹೊಡೆತಕ್ಕೆ ಪಾಕಿಸ್ತಾನ ಅಮೆರಿಕದಿಂದ ತರಿಸಿಕೊಂಡಂತ J-16 ಥಂಡರ್ ಫೈಟರ್ ಜೆಟ್ ಮತ್ತು J-17 ಥಂಡರ್ ಫೈಟರ್ ಜೆಟ್ಗಳನ್ನ ಭಾರತದ ಸೈನಿಕರು ಮಣ್ಣಲ್ಲಿ ಮಣ್ಣಾಕ್ಸಿದ್ರು. ಪಾಕಿಸ್ತಾನ ಉಪಯೋಗಿಸುತ್ತಿದ್ದಂತ ಟರ್ಕಿಯಿಂದ ತರಿಸಿಕೊಂಡ ಸೂಸೈಡ್ ಡ್ರೋನ್ಸ್ ಗಳನ್ನ ಭಾರತದ ಸೈನಿಕರು ಭಗ್ನಗೊಳಿಸಿದ್ರು. ಸ್ವೀಡಿಷ್ ಮಾಡಿದಂತ AWSS ಆಪ್ 2000 ಡಿಫೆನ್ಸ್ ಸಿಸ್ಟಮ್ ಅನ್ನ ಭಾರತದ ಸೈನಿಕರು ನಾಶಗೊಳಿಸಿದ್ರು. ಅವತ್ತು ಪಾಕಿಸ್ತಾನದ ಒಂದೇ ಒಂದು ಡಿಫೆನ್ಸ್ ಸಿಸ್ಟಮ್ ಕೆಲಸ ಮಾಡಲಿಲ್ಲ, ಪಾಕಿಸ್ತಾನದ ಒಂದೇ ಒಂದು ರಡಾರ್ ಸಿಸ್ಟಮ್ ರೆಸ್ಪಾಂಡ್ ಮಾಡಲಿಲ್ಲ. ಇಡೀ ಆಪರೇಷನ್ ಸಿಂಧೂರವನ್ನ ಭಾರತದ ಸೈನಿಕರು ಸಾಕಾರಗೊಳಿಸಿದ್ರು. 29 ನಿಮಿಷ 9 ಟೆರರ್ ಕ್ಯಾಂಪ್ಸ್ಗಳ ಮೇಲೆ ದಾಳಿ, 70ಕ್ಕೂ ಹೆಚ್ಚು ಜನ ಭಯೋತ್ಪಾದಕರ ಸಂಹಾರ ಮಾಡಿ ಭಾರತದ ಸೈನಿಕರು ಜಗತ್ತಿಗೆ ತೋರಿಸಿಕೊಟ್ರು. ಭಾರತ ಮಲಗಿದರೆ ಮಾತ್ರ ಕುಂಭಕರ್ಣ, ಎದ್ರೆ ವೀರಭದ್ರ ಅನ್ನೋದನ್ನ ಜಗತ್ತಿಗೆ ಸಾಬೀತುಪಡಿಸುವಂತ ಕೆಲಸ ಭಾರತದ ಸೈನಿಕರು ಮಾಡಿ ತೋರಿಸಿದ್ರಲ್ಲ. ನಮ್ಮ ಸೈನಿಕರು ಕ್ಷಾತ್ರ ತೇಜಸ್ನೊಂದಿಗೆ ನೇರ ನೀತಿ ಯುದ್ಧ ಮಾಡಲಿಕ್ಕೆ ಬಂದಾಗ ರಾಷ್ಟ್ರದ ರಕ್ಷಣೆ ಮಾಡ್ಕೊಳ್ತಿದ್ದಾರೆ. ಉಳಿದಿರುವಂತ ಕೆಲಸ ಗಡಿಯಲ್ಲಿರುವಂತ ನಾವುಗಳು ಬ್ರಹ್ಮ ತೇಜಸ್ನೊಂದಿಗೆ ಪರಂಪರೆ ರಕ್ಷಣೆ ಮಾಡಿಕೊಂಡ್ರೆ ಸಾಕು. ನಮ್ಮ ಮೇಲಾಗುವ ದಾಳಿ ವೈಚಾರಿಕ ದಾಳಿ. ಧಾರ್ಮಿಕ ಸಭೆ ಆಯೋಜನೆ ಮಾಡ್ತಿದ್ದೀವಿ, ಧರ್ಮ ಸಂಘಟನೆ ಮಾಡ್ತಿದ್ದೀವಿ, ನನಗೋಸ್ಕರ ಅಲ್ಲ, ನಿಮಗೋಸ್ಕರವೂ ಅಲ್ಲ. ನಿಮ್ಮ ಜೊತೆಗೆ ಕರ್ಕೊಂಡು ಬಂದು ಆಟ ಆಡ್ತಾ ಇದ್ದಾರಲ್ಲ 6-7 ವರ್ಷದ ಮಕ್ಕಳು, ಆ ಮಕ್ಕಳಿಗೋಸ್ಕರ ಮಾಡ್ತಿರುವಂತ ಕಾರ್ಯಕ್ರಮ ಇದು. ಆ ತಲೆಮಾರಿಗೋಸ್ಕರ ನಡೆಸ್ತಿರುವಂತ ಧರ್ಮದ ಕೆಲಸ ಇದು. ಆ ಪೀಳಿಗೆವರೆಗೂ ಧರ್ಮವನ್ನ ಉಳಿಸಿಕೊಂಡು ಹಸ್ತಾಂತರಿಸಿ ನಾವು ಹೋಗಬೇಕು, ಆ ಜವಾಬ್ದಾರಿ ಸಾಕಾರಗೊಳಿಸಬೇಕು ಅನ್ನೋ ಕಾರಣಕ್ಕೆ ನಡೆಸ್ತಿರುವ ಕಾರ್ಯಕ್ರಮ ಇದು. ವೈಚಾರಿಕ ದಾಳಿ ಹೋಗೋದು ಆ ವಯಸ್ಸಿನ ಮಕ್ಕಳ ಮೇಲೆ. ನನ್ನ ತಂದೆ ಆಟೋ ಚಾಲಕರು, ರಿಕ್ಷಾ ಡ್ರೈವರ್. ನಮ್ಮಪ್ಪ ಇವತ್ತಿಗೂ ಬೆಂಗಳೂರಲ್ಲಿ ವೃತ್ತಿಯಿಂದ ಆಟೋ ಓಡಿಸ್ತಾರೆ. ನಮ್ಮಪ್ಪ ನನಗೆ ಹೇಳಿದಂತ ಅವರ ಅನುಭವದ ಮಾತು. ನಮ್ಮ ಬೆಂಗಳೂರಿನ ಮಕ್ಕಳು, ಕಾಲೇಜ್ ಹೋಗುವಂತ ಮಕ್ಕಳು ಹಣೆ ಕುಂಕುಮ ಹಚ್ಕೊಂಡು ಆಟೋ ಹತ್ತುತ್ತಾರೆ. ಆಟೋ ಹಿಡಿದು ಕಾಲೇಜ್ ಒಳಗೆ ಹೋಗೋಕ್ಕೂ ಮುಂಚೆ ಹಣೆನಲ್ಲಿರುವಂತ ಕುಂಕುಮ ಅಳಿಸಿ ಆನಂತರ ಕಾಲೇಜ್ ಕ್ಯಾಂಪಸ್ ಒಳಗೆ ಕಾಲಿಡುತ್ತಾರೆ. ಯಾಕೆ? ನಮ್ಮದೇ ಮನೆಯ ಮಕ್ಕಳಲ್ವಾ? ನಮ್ಮ ಮನೆ ಹಿಂದೂ ಮಕ್ಕಳಿಗೆ ಇವತ್ತು ಹಣೆ ಮೇಲೆ ಧಾರ್ಮಿಕ ಸಂಕೇತ ಧರಿಸಿ ಓಡಾಡ್ಲಿಕ್ಕೆ ಕೀಳಿರಿಮೆ. ನಮ್ಮ ಮನೆ ಮಕ್ಕಳಿಗೆ ನಾನೊಬ್ಬ ಹಿಂದೂ ಅಂತ ಜಗತ್ತಿನ ಮುಂದೆ ಸಾರಿ ಹೇಳ್ಕೊಳ್ಳಿಕ್ಕೆ ವಿತ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಯಾಕಂದ್ರೆ ವೈಚಾರಿಕ ದಾಳಿ ಆಗುತ್ತೆ. ನಮ್ಮ ಮಕ್ಕಳಿಗೆ ಪ್ರಶ್ನೆ ಮಾಡ್ತಾರೆ, ನೀವು ಗಣೇಶನ ಪೂಜೆ ಮಾಡ್ತೀರಾ, ನಿಮ್ಮ ಗಣೇಶನಿಗೆ ಏನಕ್ಕೆ ಆನೆ ಮುಖ? ನೀವು ಹನುಮಂತರನ್ನ ಪೂಜಿಸ್ತೀರಾ, ಹನುಮಂತನಿಗೆ ಏನಕ್ಕೆ ಕಪಿ ಮುಖ? ಹನುಮಂತ ರಾಮ ಭಕ್ತ ಅಂತ ಕರಿತೀರಾ, ರಾಮಲ್ಲಿ ಹುಟ್ಟಿದೋಡು ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ಪ್ರಶ್ನೆ ಮಾಡ್ತಾರೆ. ದುರಾದೃಷ್ಟವಶಾತ್ ಪ್ರಶ್ನೆ ಮಾಡೋರು ಸಾಮಾನ್ಯರಲ್ಲ. ಕೋರ್ಟ್ ನಲ್ಲಿದ್ದು ಕಪಿಲ್ ಸಿಬ್ಬಲ್ ಎಂಬ ವಕೀಲರು ಮಾಡುವಂತ ಪ್ರಶ್ನೆ, ಶ್ರೀರಾಮಚಂದ್ರು ಇಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ರಾಮ ಜನ್ಮ ಭೂಮಿ ಪರವಾಗಿ ಕೊಡ್ಲಿಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ, ಏನ್ ಪುರಾವೆ ಇದೆ? ಆ ಕ್ವಶನ್ ಸಾಕಿದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಡ್ಯೂರಿಂಗ್ ದ ಜಜ್ಮೆಂಟ್ ಆಫ್ ಶ್ರೀರಾಮ್ ಜನ್ಮಭೂಮಿ ಕೇಸ್. ವಾಟ್ ಗಿವ್ಸ್ us the guarantee that this same question might not come to our doorsteps in the future days? ಸ್ವಾಮಿ ಕೋರ್ಟ್ ನಲ್ಲಿ ಮಾಡಿದ ಇದೇ ಪ್ರಶ್ನೆ ಮುಂದೊಂದಿನ ನಮ್ಮ ಮನೆ ಬಾಗಿಲವರೆಗೂ ಬರೋದಿಲ್ಲ ಅಂತ ನಮ್ಮ ಹತ್ರ ಏನು ಗ್ಯಾರಂಟಿ? ನಮ್ಮ ಮನೆ ಮಕ್ಕಳ ಮುಂದೆ ನಿಂತು ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಯಾವ ಮಟ್ಟದ ಬ್ರಹ್ಮ ತೇಜಸ್ಸಿನ ವೈಚಾರಿಕ ಜಾಗೃತಿ ಮನೆ ಪೋಷಕರು ತುಂಬಿಸಿರ್ಬೇಕಂದ್ರೆ ಒಂದೊಂದು ಹಿಂದೂ ಮನೆಯ ಮಗು ಎದೆಬ್ಬಿಸ್ಕೊಂಡೆ ತಟ್ಕೊಂಡು ಉತ್ತರ ಕೊಡಬೇಕು. ಶ್ರೀರಾಮಚಂದ್ರನ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ,
ಬೇಕಾದ್ರೆ ಇಡೀ ಶ್ರೀರಾಮಚಂದ್ರರ ವಂಶವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕಾದಂತ ಉತ್ತರ ತಾಯಿ ಭಾರತೀಯ ಜಗನ್ಮಾತೆಯ ಶ್ರೀ ಸತ್ಯನಾರಾಯಣ ದೇವರ ಕೃಪಾಶೀರ್ವಾದದಿಂದ ಮೊದಲಿಗೆ ಬಂದದ್ದು ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿನ ಮಗ ಕುಕ್ಷಿ, ಕುಕ್ಷಿನ ಮಗ ವಿಕುಕ್ಷಿ, ವಿಕುಕ್ಷಿ ಮಗ ಬಾಣ, ಬಾಣನ ಮಗ ಅನರಾರಣ್ಯ, ಅನರಾರಣ್ಯನ ಮಗ ಭೃದು, ಭೃದುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂಡುಮಾರ, ದುಂಡುಮಾರನ ಮಗ ಮಾಂಧಾತ, ಮಾಂಧಾತನ ಮಗ ಸುಸಂಧಿ, ಸುಸಂಧಿ ಮಗ ಧ್ರುವಸಂಧಿ, ಧ್ರುವಸಂಧಿ ಮಗ ಭರತ, ಭರತನ ಮಗ ಅಶೀತ, ಅಶೀತನ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕುಕುತ್ಸು, ಕುಕುತ್ಸುವಿನ ಮಗ ರಘು, ರಘುವಿನ ಮಗ ಪ್ರವೃದ್ಧ, ಪ್ರವೃದ್ಧನ ಮಗ ಶಶಂಕು, ಶಶಂಕುವಿನ ಮಗ ಸುದರ್ಶನ, ಸುದರ್ಶನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದ, ಶೀಘ್ರವೇದನ ಮಗ ಮರು, ಮರುವಿನ ಮಗ ಪ್ರಶೀಷಕ, ಪ್ರಶೀಷಕನ ಮಗ ಅಂಬರೀಷ, ಅಂಬರೀಷನ ಮಗ ನಘೂಷ, ನಘೂಷನ ಮಗ ಯಾತಿ, ಯಾತಿ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜನ ಮಗ ದಶರಥ, ದಶರಥನ ಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರನು ಅಂತ ಹೇಳುವ ಮಟ್ಟಕ್ಕೆ ಮನೆ ಮನೆಯ ಒಂದೊಂದು ಹಿಂದೂ ಮಗುವನಲ್ಲೂ ಇಷ್ಟು ಧರ್ಮ ಜಾಗೃತಿ ನಾವು ತುಂಬಿಸಿದ್ರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ. ಧರ್ಮ ರಕ್ಷಣೆ ಆಯ್ತಂತರ್ಥ, ಪರಂಪರೆ ಉಳಿವಾಯ್ತಂತರ್ಥ. ಶಾಸ್ತ್ರಾಕಾರರ ಮಾತು ವರಂ ಏಕಂ ಗುಡಿ ಪುತ್ರನ್ನ ಚಮೂರ್ಖಶತ ಈರಪಿ. ಧರ್ಮ ರಕ್ಷಣೆ ಆಗ್ಬೇಕಂದ್ರೆ ಮನ್ನಲ್ಲಿ 20 ಜನ ಮಕ್ಕಳು ಬೇಕಾಗಿಲ್ಲ. ಒಂದೊಂದು ಹಿಂದೂ ಮಗು ಮನ್ನಲ್ಲಿದೆಯಲ್ಲ, ಒಂದೊಂದು ಹಿಂದೂ ಮಗುವಿಗೆ ಧರ್ಮ ಸಂಸ್ಕಾರ ಕೊಟ್ಟು ನೈಜ ಹಿಂದೂ ಅಂತ ಬೆಳೆಸಿ ಸಾಕು, ಒಂದು ಮಗುವಿಂದ ಇಡೀ ಧರ್ಮ ರಕ್ಷಣೆ ಆಗುತ್ತೆ ಅಂತ ಮಕ್ಕಳು ಮನ್ನಲ್ಲಿದ್ದಾರೆ. ಆ ಮಕ್ಕಳಿಗೆ ಧರ್ಮ ಸಂಸ್ಕಾರ ಕೊಡೋಣ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ನಂಗೆ 2 ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಮಿತಿಯ ಸಂಘಟನೆ ಎಲ್ಲ ಹಿರಿಯರಿಗೆ, ಗ್ರಾಮದ ಹಿರಿಯರಿಗೆ, ವಿಶೇಷವಾಗಿ ನಮ್ಮ ಕಾರ್ಯಕರ್ತ ಅಣ್ಣಂದಿರಿಗೆ, ಕಾರ್ಯಕರ್ತರಾಗಿ ಕೆಲಸ ಮಾಡಿರುವಂತ ತಾಯಂದಿರಿಗೆ, ಒಂದು ಧಾರ್ಮಿಕ ಸಭೆ ಊರಿನಲ್ಲಿ ಆಯೋಜನೆ ಮಾಡ್ಬೇಕಂದ್ರೆ ವಾರಗಟ್ಟಲೆ ತಿಂಗಳಗಟ್ಟಲೆ ಮನೆ ಬಿಟ್ಟು ಊಟ ಬಿಟ್ಟು ನಿದ್ದೆಗಿಟ್ಟು ಅವ್ರಿಗೆ ಮನೇಲಿ ಕೆಲಸ ಇಲ್ಲ ಅಂತಲ್ಲ. ಮನೆಯಲ್ಲಿ 3-8 ಕೆಲಸ ಇದ್ರು ಮನೆ ಕೆಲಸ, ಆಮೇಲೆ ಮೊದಲು ಧರ್ಮದ ಕೆಲಸ, ದೇಶದ ಕೆಲಸ, ದೇವರ ಕೆಲಸ ಸಾಕಾರ ಆಗಬೇಕಂತ ವೈಯಕ್ತಿಕ ಕೆಲಸವನ್ನ ಬದಿಗಿಟ್ಟು ಬಂದು ಧರ್ಮ ಕೆಲಸ ಮಾಡಿರ್ತಾರೆ. ಆ ಕಾರ್ಯಕರ್ತ ಅಣ್ಣಂದರಿಗೆ, ತಾಯಂದಿರಿಗೆ ನಾವು ಏನ್ ಗೌರವ ಸಲ್ಲಿಸ್ತೀವಿ ನನಗೆ ಗೊತ್ತಿಲ್ಲ. ಆದ್ರೆ ಸೇರುವಂತ ಸಾವಿರಾರು ಜನ ಹಿಂದೂ ಬಾಂಧವರಲ್ಲಿ ಕೈ ಮುಗಿದು ವಿನಂತಿ, ದಯವಿಟ್ಟು ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಹೋಗೋಕು ಮುಂಚೆ ನಿಮ್ಮ ಸುತ್ತಮುತ್ತ ಹೆಗಲ ಮೇಲೆ ಕೇಸರಿ ಶೆಲ್ಲ ಹಾಕೊಂಡು ನಿಂತಿರುವಂತ ಕಾರ್ಯಕರ್ತರಿದ್ದಾರೆ. ದಯವಿಟ್ಟು ನಮ್ಮ ಕಾರ್ಯಕರ್ತ ಹಿರಿಯರ ಹತ್ರ ಹಿಂದೂ ಬಾಂಧವರು ಹೋಗಿ ಅವ್ರ ಹೆಗಲ್ ತಟ್ಟಿ, ನಿಮ್ಮ ಮನೆಯ ವೈಯಕ್ತಿಕ ಕೆಲಸವನ್ನ ಬದಿಗಿಟ್ಟು ಬಂದು ಧರ್ಮದ ಕೆಲಸ ಮಾಡ್ತಿದ್ರಲ್ಲ, ನಿಮ್ಮನ್ನು ನೋಡಿದ್ರೆ ಹೆಮ್ಮೆ ಅನಿಸುತ್ತೆ ಅಂತ ಆ ಕಾರ್ಯಕರ್ತರ ಹೆಗಲ್ ತಟ್ಟಿ ಶಬಾಷ್ ಅಂತ ಹೇಳಿ ಹೋಗಿ ಸಾಕು. ನಾವು ನಮ್ಮ ಕಾರ್ಯಕರ್ತ ಅಣ್ಣಂದರಿಗೆ, ತಾಯಂದಿರಿಗೆ ಕೊಡುವ ಗೌರವ ಇದೆ. ಧರ್ಮೋ ರಕ್ಷತಿ ರಕ್ಷಿತಃ. ಯಾರು ಧರ್ಮ ರಕ್ಷಣೆ ಮಾಡ್ತಾರೋ ಅವರ ರಕ್ಷಣೆಗೆ ಧರ್ಮವೇ ನಿಂತಿರುತ್ತೆ ಅಂತ ಶಾಸ್ತ್ರಕಾರರು ಕೊಟ್ಟ ಮಾತು. ಆದ್ರಿಂದ ಧರ್ಮದ ಕೆಲಸ ಮಾಡ್ತಿರುವಂತ ನಮ್ಮೆಲ್ಲ ಹಿಂದೂ ಬಾಂಧವರ ಪರವಾಗಿ ಬೆನ್ನಿಗೆ ಬೆನ್ನೆಲುಬಾಗಿ ನಿಲ್ಲುವಂತ ಜವಾಬ್ದಾರಿ ಇಲ್ಲಿ ಸೇರುವಂತ ನಾವೆಲ್ಲ ಹಿಂದೂ ಬಾಂಧವರದು. ಆ ಜವಾಬ್ದಾರಿ ಪಾಲಿಸೋಣ ಅಂತ ನಮ್ಮಲ್ಲಿ ಕೇಳ್ಕೊಳ್ತಾ, ಇಡೀ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರುವಂತ ನೆಚ್ಚಿನ ಕಾರ್ಯಕರ್ತ ಅಣ್ಣಂದಿರಿಗೆ, ಕಾರ್ಯಕ್ರಮಕ್ಕೋಸ್ಕರ ದಿನಗಟ್ಟಲೆ ಶ್ರಮಿಸಿರುವಂತ ನೆಚ್ಚಿನ ತಾಯಂದಿರಿಗೆ, ತಾವು ಬರೋದಷ್ಟೇ ಅಲ್ಲದೆ ಮನೆ ಮಕ್ಕಳನ್ನು ಕುಟುಂಬ ಸಮೇತರಾಗಿ ಕಾರ್ಯಕ್ರಮದಲ್ಲಿ ಕರ್ಕೊಂಡು ಬಂದು ಸತ್ಯನಾರಾಯಣ ದೇವರ ಆಶೀರ್ವಾದ ಪಡೆಯಲಿಕ್ಕೆ ಬಂದಿರುವಂತ ಸಮಸ್ತ ತಾಯಂದಿರಿಗೆ ಶತ ನಮನಗಳನ್ನು ಸಲ್ಲಿಸ್ತಾ, ಈ ರೀತಿ ಧರ್ಮ ಜಾಗೃತಿ ಇರುವಂತ ತಾಯಂದ್ರು ದೇಶದ ಮೂಲೆ ಮೂಲೆಯಲ್ಲಿ ಇದ್ರೆ ಸಾಕು, ದೇಶ ಯಾವತ್ತೋ ರಾಮರಾಜ್ಯ ಆಗ್ಬಿಡ್ತಿತ್ತು ಅಂತ ತಾಯಂದ್ರು ಈ ಊರಿನಲ್ಲಿ ನಿಮಗೆ ಸೌಭಾಗ್ಯದ ರೀತಿಯಲ್ಲಿ ಸಿಕ್ಕಿದ್ದಾರೆ. ಆ ತಾಯಂದಿರಿಗೆ ನಮನಗಳನ್ನು ಸಲ್ಲಿಸ್ತಾ, ಗುರು ಮಹಾರಾಜರು ಶಾರದಾ ಮಾತನ್ನು ಕೇಳಿ ಹಾಡಿಸಿರುವಂತೆ ಹೇಳಿಸಿರುವಂತ 2 ಮಾತನ್ನು ಕೇಳಿಸಿಕೊಂಡಂತ ವಿದ್ವತ್ ಗಣ್ಯರಿಗೆ, ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿನಿಯರಿಗೆ, ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡುವಂತ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಹಿರಿಯರ ಪಾದಗಳಿಗೆ ಮತ್ತೊಮ್ಮೆ ನನ್ನ ಹಣೆ ನಮಸ್ಕರಿಸಿ ಭಗವಂತನೇ ಆಡಿಸಿದಂತ ಮಾತುಗಳನ್ನ ಭಗವಂತನದೇ ಪಾದರವಿಂದಗಳಿಗೆ ಸಮರ್ಪಿಸ್ತಾ, ನನ್ನ ನೆಚ್ಚಿನ ಬಂಧುಗಳೇ, ಈಗೆಲ್ಲರೂ ಒಮ್ಮೆ ಜಯಕಾರ ಹಾಕ್ಬಿಡೋಣ. ಸುತ್ತಮುತ್ತ ಇರುವಂತ ಸಮಸ್ತ ಹಿಂದೂ ಬಾಂಧವರು ಎರಡೂ ಕೈಗಳನ್ನು ಗಾಳಿನ ತೂರ್ತಾ ಉಚ್ಚ ಕಂಠದಿಂದ ನನ್ನ ಜೊತೆ ಭಾರತ ಮಾತೆಗೆ ಜಯಘೋಷ ಹಾಕಿ ಭಾರತ್ ಮಾತಾ ಕೀ ವಂದೇ ಜೈ ಶ್ರೀರಾಮ್, ನಮಃ ಪಾರ್ವತಿ ಪತಯೇ ಹರ ಹರ. ಜೈ ಹಿಂದ್, ವಂದೇ ಮಾತರಂ. ಹರಿ ಓಂ ತತ್ಸತ್ ಶ್ರೀರಾಮಕೃಷ್ಣ ಅರ್ಪಣಮಸ್ತು.